ನಾವು ಎಲ್ಲೂ ಕನ್ನಡ ಸಿನಿಮಾ ಉಳಿಸಿ ಬೆಳೆಸಿ ಅಂತ ಎಲ್ಲರೂ ಹೇಳೋ ತರ ನಾವು ಅದನ್ನ ಹೇಳಕ್ ಇಷ್ಟಪಡಲ್ಲ. ನಾವು ಗ್ಯಾರಂಟಿ ಮೇಲೆ ಸಿನಿಮಾ ಇಂಡಸ್ಟ್ರಿಗೆ ಹೋಗ್ತೀಯಾ ಅಂತ. ಅವಾಗ ನಮಗ್ ಬರೋ ಹೆಸರು ನೀವು ರಕ್ಷಿತ್ ಶೆಟ್ಟಿನ ನೋಡಿ, ರಿಷಬ್ ಶೆಟ್ಟಿನ ನೋಡಿ, ರಾಜ್ಬಿ ಶೆಟ್ಟಿನ ನೋಡಿ. ಇವಾಗ ತುಳು ಆಡಿಯನ್ಸ್ ಅಂದಾಗ ತುಳು ಆಡಿಯನ್ಸ್ ತುಳು ಸಿನಿಮಾ ಮಾಡಿದಾಗ ದೇ ವಿಲ್ ಎಕ್ಸ್ಪೆಕ್ಟ್ ಕಾಮಿಡಿ. ಅದೇ ಕನ್ನಡ ಅಂತ ಬಂದಾಗ ಅವರಿಗೆ ಪ್ರಾಪರ್ ಆಗಿ ಒಂದು ಕ್ಲಾಸಿ ಸಿನಿಮಾ ಅದನ್ನ ಜಡ್ಜ್ ಮಾಡೋದು ತುಂಬಾ ಕಷ್ಟ ಆಕ್ಚುಲಿ. ಹಾಗೆ ತುಳು ಸಿನಿಮಾ ಅಂತ ಬಂದಾಗನೇ ಅದು ಬೇರೆ ಇರುತ್ತೆ, ಕನ್ನಡ ಅಂತ ಬಂದಾಗನೇ ಮೈಂಡ್ ಸೆಟ್ ಬೇರೆ. ಹೊಸಬ್ರು ಸಿನಿಮಾ ದಯವಿಟ್ಟು ಬಂದು ನೋಡಿ ಅನ್ನೋ ರಿಕ್ವೆಸ್ಟ್ ಮಾಡಲ್ಲ. ವಿ ವಿಲ್ ನಾಟ್ ಯೂಸ್ ಸಿಂಪತಿ ಅಟ್ ಆಲ್. ಹಾಯ್, ಎಲ್ರಿಗೂ ನಮಸ್ಕಾರ. ನಾನ್ ಮನು ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನನ್ನ ಜೊತೆ ನನ್ನ ಶೋ ಅಲ್ಲಿ ಪ್ರತ್ಯರ್ಥ ಸಿನಿಮಾದ ಟೀಮ್ ಇದೆ. ಇಟ್ಸ್ ವೆಲ್ಕಮ್ ಮ್ಯಾಮ್, ವೆಲ್ಕಮ್ ಟು ಶೋ ಸರ್. ವೆಲ್ಕಮ್ ಟು ಶೋ. ಹಾಯ್, ಹೇಗಿದ್ದೀರಾ ಎಲ್ಲರೂ? ನಾನು ಸೂಪರ್ ಆಗಿದ್ದೀನಿ. ಅಂಡ್ ಸಿನಿಮಾ ಇನ್ನೇನು ಫೆಬ್ರವರಿ 28ಕ್ಕೆ ರಿಲೀಸ್ ಆಗ್ತದೆ. ಹೌಸ್ ಜೋಶ್? ಹಾಯ್ ಸರ್. ಸೊ ಪ್ರತ್ಯರ್ಥ ಅಂದ ತಕ್ಷಣ ನನಗೆ ಅಂದ್ರೆ ಫ್ಯೂ ಇಯರ್ಸ್ ಬ್ಯಾಕ್ ಪ್ರತ್ಯರ್ಥ ಅಂತಾನೆ ಒಂದು ಸಿನಿಮಾ ಟೈಟಲ್ ಬಂದಿತ್ತು. ಅದರಲ್ಲಿ ರಮೇಶ್ ಅರವಿಂದ್ ಅವರು ಮತ್ತೆ ಸುದೀಪ್ ಅವರು ಆಕ್ಟ್ ಮಾಡಿದ್ರು. ಅಂಡ್ ಆ ಸಿನಿಮಾ ಟೈಟಲ್ನ ಯಾಕೆ ಇಟ್ಟಿದ್ದಾರೆ ಅನ್ನೋದು ಕ್ಯೂರಿಯಸ್ ಆಗಿತ್ತು. ವೈ ಇಸ್ ದಟ್? ಸೊ ಪ್ರತ್ಯರ್ಥ ಅಂದ್ರೆ ಪ್ರತಿಯೊಂದಕ್ಕೂ ಒಂದು ಅರ್ಥ ಅನ್ನೋ ತರ ಒಂದು ಕಾನ್ಸೆಪ್ಟ್. ಅಂಡ್ ಅದರಲ್ಲಿ ಒಂದು ಉತ್ತರ ಕೊಡುವಂತ ಎಲಿಮೆಂಟ್ಸ್ ಎಲ್ಲ ಬರುತ್ತೆ. ಆ ಮೀನಿಂಗ್ ಹುಡುಕ್ತಾ ಹೋದ್ರೆ ಪ್ರತ್ಯರ್ಥ ಅದು. ಸೊ ನಮ್ಮ ಸಿನಿಮಾ ಕತೆಗೆ ಅದು ತುಂಬಾ ಸೂಕ್ತ ಅಂತ ನಮ್ಗೆ ಅನ್ನಿಸ್ತು. ಸೊ ಹಾಗಾಗಿ ಈ ಪ್ರತ್ಯರ್ಥ ಅಂತ ಇಟ್ವಿ. ಅಂಡ್ ದೇರ್ ಇಸ್ ನೋ ಕನೆಕ್ಷನ್ ಬಿಟ್ವೀನ್ ನಮ್ಮ ಈ ಪ್ರತ್ಯರ್ಥಗೂ ಆಗ ಸುನಿಲ್ ಸರ್ ಮಾಡಿರೋ ಪ್ರತ್ಯರ್ಥಗೂ ಕನೆಕ್ಷನ್ಸ್ ಏನಿಲ್ಲ. ಬಟ್ ನಮ್ ಕತೆಗೆ ಸೂಕ್ತ ಆಗಿರೋದ್ರಿಂದ ಇದನ್ನ ನಾವು ಇಟ್ವಿ. ಬೇಸಿಕಲಿ ಆ ಹುಡುಕಾಟಕ್ಕೋಸ್ಕರ ಪ್ರತ್ಯರ್ಥ ಅನ್ನೋ ಟೈಟಲ್ ಬಂದಿದ್ದ ಕ್ವೆಸ್ಟ್. ಓಕೆ. ಅಂಡ್ ನಿಮ್ಮನ್ನ ಕೇಳ್ಬೇಕು, ಪೋಸ್ಟರ್ ನೋಡಿದ್ರೆ ಸುಮಾರು ಜನ ಹುಡುಗರನ್ನ ರೆಪ್ರೆಸೆಂಟ್ ಮಾಡ್ತಿದ್ದೀರಾ ಒಂದಲ್ಲ ಒಂದು ಅರ್ಥದಲ್ಲಿ. ಯಾರ್ದು ಯುನೀಕ್ ಕಾನ್ಸೆಪ್ಟು? ಆಕ್ಚುಲಿ ಇದನ್ನ ನಾವು ರೈಟಿಂಗ್ ಟೈಮಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಓಕೆ. ಕಾನ್ಸೆಪ್ಟ್ ಸಿಂಪಲ್. ಇವಾಗ ಯೂಶ್ವಲಿ ಹೀರೋ ಅಂದ ತಕ್ಷಣ ನೋಡಿದ ತಕ್ಷಣ ಅಟ್ರಾಕ್ಟ್ ಆಗಬೇಕು, ಮಾಡೆಲ್ ಥರ ಇರಬೇಕು ಅನ್ನೋ ಕಾನ್ಸೆಪ್ಟ್ ಇದೆ. ಬಟ್ ಯೂಶ್ವಲಿ ನಾವು ಸಿನಿಮಾದಲ್ಲಿ ಹೇಳೋದೊಂದು ಕತೆನ. ಸೊ ಕತೆ ಎಲ್ಲಿಂದ ಹೇಳ್ತೀವಿ? ನಮ್ಮ ಸುತ್ತಮುತ್ತ ನಡೆದಿರೋ ಇನ್ಸಿಡೆಂಟ್ಸ್ ಅಥವಾ ಕ್ಯಾರೆಕ್ಟರ್ಸ್ನ ಇನ್ಸ್ಪೈರ್ ಆಗಿ ಬರೆದಿರ್ತೀವಿ, ಅಥವಾ ಕೆಲವು ರಿಯಲ್ ಇನ್ಸಿಡೆಂಟ್ಸ್ ಇರುತ್ತೆ. ಸೊ ನಮ್ಮ ಸುತ್ತಮುತ್ತಲ ಇರೋರೆಲ್ಲರೂ ಹೀರೋ ಥರನೇ, ಮಾಡೆಲ್ ಥರನೇ ಇರಲ್ಲ. ಒಬ್ಬ ದಪ್ಪ ಇರೋನಿಗೂ, ಒಬ್ಬ ಕಪ್ಪಿರೋನಿಗೂ, ಅಥವಾ ಒಬ್ಬ ಶಾರ್ಟ್ ಇರೋನಿಗೂ, ಒಬ್ಬ ಲೀನ್ ಇರೋನಿಗೂ, ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಫೀಲಿಂಗ್ಸ್ ಇರುತ್ತೆ, ಅವ್ರದ್ದೇ ಫ್ಯಾಮಿಲಿ ಇರುತ್ತೆ, ಎಮೋಷನ್ ಇರುತ್ತೆ, ಅವ್ರದ್ದು ಒಂದು ಲೈಫ್ ಇರುತ್ತೆ. ಸೊ ಅಲ್ಲೂ ಒಂದು ಸಿನಿಮಾ ಇದೆ. ಸೊ ನಾವು ಮೂವಿ ಮಾಡಬೇಕಾದ್ರೂ ಈ ಕಾನ್ಸೆಪ್ಟ್ನ ತುಂಬ ಎಕ್ಸ್ಪ್ಲೋರ್ ಮಾಡಬೇಕು. ಯಾಕೆ ಒಬ್ಬ ಶಾರ್ಟ್ ಹುಡುಗ ಸ್ವಲ್ಪ ಹೈಟ್ ಇರೋ ಹುಡುಗಿನ ಇಷ್ಟಪಡಬಾರ್ದು, ಯಾಕೆ ಫೀಲಿಂಗ್ಸ್ ಬರಬಾರ್ದು ಅನ್ನೋ ಥರ ಕಾನ್ಸೆಪ್ಟಲ್ಲಿ ರೈಟಿಂಗ್ ಟೈಮಿಂದಾನೇ ಅದನ್ನ ಇನ್ವಾಲ್ವ್ ಮಾಡಿದ್ವಿ. ಓಕೆ. ಸೊ ಇದನ್ನ ಬರಿಬೇಕಾದ್ರೆ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಆ ಆರ್ಕಲ್ಲಿ ಇದೇ ತರ ಬರ್ತಿದ್ರ ನೀವು? ಓಕೆ. ಅಂಡ್ ಆಕ್ಚುಲಿ ಕಂಪ್ಯಾರಿಟಿವ್ಲಿ ಈ ಮುಂಚೆ ಮೂವಿ ಮಾಡಿರೋದು ನೀವಂತೆ ನಂಗೆ ಹೇಳ್ತಿದ್ರು. ಸೊ ಎಕ್ಸ್ಪರ್ಟೈಸ್ ಹಳೆ ಸಿನಿಮಾದಲ್ಲಿ ಮಾಡಿದ್ದನ್ನ ಒಂದು ವಿಷಯನ ಇಲ್ಲಿ ಮಾಡಬಾರ್ದು ಅಂತ ಅನ್ಕೊಂಡಿದ್ದೇನು? ಅಂಡ್ ವಾಟ್ ಇಸ್ ದ ಲರ್ನಿಂಗ್ ಫ್ರಮ್ ದಿಸ್ ಫಿಲ್ಮ್? ಒಂದು ಕ್ಲಾರಿಟಿ ಅಂದ್ರೆ ಎಕ್ಸ್ಪರ್ಟ್ ಅಂದ್ರೆ ಇವ್ರಿಗಿಂತ ಏನು ಎಕ್ಸ್ಪೀರಿಯನ್ಸ್ ಇಲ್ಲ. ಅವರೆಲ್ಲ ಶಾರ್ಟ್ ಮೂವೀಸ್ ಅದೆಲ್ಲ ಮಾಡೋ ಟೈಮಲ್ಲಿ ನಾನು ಈ ಫೀಲ್ಡ್ ಅಲ್ಲೇ ಇರ್ಲಿಲ್ಲ. 1-2 ಇಯರ್ಸ್ ಮುಂಚೆ ಅವ್ರು ಶಾರ್ಟ್ ಫಿಲ್ಮ್ಸ್ ಮಾಡಿದ್ರ ಮುಂಚೆ? ಎಲ್ಲ ತುಂಬಾ ಮಾಡಿದ್ರು. ಆಕ್ಚುಲಿ ಅರ್ಜುನ್ ಕಾಲೇಜಲ್ಲಿ ನನ್ನ ಸೀನಿಯರ್, ನಾವು ಸೇಮ್ ಕಾಲೇಜ್. ಇವ್ನು ನನ್ನ PU ನಲ್ಲಿ ನನ್ನ ಜೂನಿಯರ್. ಸೊ ಎಲ್ಲರೂ ಶಾರ್ಟ್ ಫಿಲ್ಮ್ ಬ್ಯಾಕ್ ಗ್ರೌಂಡ್ ಅಂದ್ರೆ ಶಾರ್ಟ್ ಫಿಲ್ಮ್ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಮಾಡ್ತಾ ಇದ್ವಿ. ಅಂಡ್ ಕೆಲವು ನಮ್ಮ ಫ್ರೆಂಡ್ಸ್ ನಮ್ಮ ಲೈಫ್ ನೇ ಹಾಳು ಮಾಡ್ಬಿಟ್ರು. ನಿಮ್ ಶಾರ್ಟ್ ಫಿಲ್ಮ್ ತುಂಬಾ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳಿದ್ರು. ಕಿವಿಲ್ ತಿರುಗ್ತಾ ಇತ್ತು. ಅವಾಗ ನಾವ್ ಅನ್ಕೊಂಡ್ವಿ, ನಾವು ಈ ತರ ಡೈರೆಕ್ಷನ್ ಎಲ್ಲ ಮಾಡ್ಬೋದು ಅಂತ ಅನ್ಕೊಂಡ್ವಿ. ಸೊ ಹಾಗಾಗಿ ಇವತ್ತು ಅದನ್ನ ಕಲ್ತು ಇಟ್ಸ್ ಅ ಲಾಂಗ್ ಜರ್ನಿ ಸರ್. 6 years ನಾವು ಶ್ರಮ ಪಟ್ಟಿದ್ದೀವಿ. ಅಂಡ್ ಒಂದು ಜನರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೋ, ಹೊಸ ತಂಡದಿಂದ ಕನ್ನಡ ಸಿನಿಮಾ ಈ ತರ ಬರ್ಬೇಕು ಅಂತ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೋ ಆ ತರ ಒಂದು ಸಿನಿಮಾನ ನಾವು ಆಸ್ ಅ ಆಡಿಯನ್ಸ್ ಮಾಡಿದೀವಿ. ಈ ಡೈರೆಕ್ಟರ್ ಆಗಿ ಸಿನಿಮಾ ಮಾಡಿಲ್ಲ, ಆಸ್ ಅನ್ ಆಡಿಯನ್ಸ್ ನಾನು ಕನ್ನಡದವ್ರಿಗೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ. ಸೊ ಈ ತರ ಐಡಿಯಾ ಕೊಟ್ಟು ಹಾಳು ಮಾಡಿದವ್ರಲ್ಲ ಟ್ರೈಲರ್ ನೋಡಿ ಟ್ರೈಲರ್ ನೋಡಿ ಅಂದ್ರೆ ಚೆನ್ನಾಗಿ ಮಾಡಿದಿರಪ್ಪ, ನಾನು ಖಂಡಿತ ಫಸ್ಟ್ ನೋಡ್ತೀನಿ ಅಂತ ಹೇಳಿದ್ರು. ಅದು ಇವಾಗ ಕೇಳ್ಬೇಕಾದ್ರೆ ಖುಷಿ ಆಗುತ್ತೆ. ಸ್ಟೇಟಸ್ ಓಪನ್ ಮಾಡಿದ್ರೆ ಎಲ್ಲರದ್ದು ಐದರ್ ಪಿಂಕ್ ಅಥವಾ ಬ್ರೌನ್ ಕಾಣ್ತಾ ಇರುತ್ತೆ. ಓಕೆ. ಸೊ ಇಂಟರಪ್ಟ್ ಮಾಡಿದೆ. ಅದೇ ಅವರೆಲ್ಲ ಸ್ವಲ್ಪ ಎಕ್ಸ್ಪರ್ಟೈಸ್, ನಾನು ಹಾಗೇನಿಲ್ಲ. ಅವರು ಸ್ಟಾರ್ಟ್ ಮಾಡಿ ಒಂದು ಲಾಸ್ಟ್ ಮೂಮೆಂಟ್ ಅಲ್ಲಿ ನಾನು ಇದಕ್ಕೆ ಜಾಯ್ನ್ ಆಗಿದ್ದೆ. ಒಂದು 15 days ಆ ಗ್ಯಾಪ್ ಅಲ್ಲಿ ನಾನು ಈ ಟೀಮಿಗೆ ಬಂದದ್ದು. ಮುಂಚೆದು ಇದಕ್ಕೆ ಕಂಪೇರ್ ಮಾಡಿದ್ರೆ ಅಲ್ಲಿ ಮಾಡಿದಂತ ತಪ್ಪು ಅಂತ ಹಾಗೆಂತ ಇಲ್ಲ. ಬಟ್ ಒಂದ್ ಸ್ವಲ್ಪ ನಂಗೆ ಎಂತ ಅಭ್ಯಾಸ ಆಯ್ತು. ಅಂದ್ರೆ ಅಲ್ಲಿಂದ ಇಲ್ಲಿಗೆ ಬರುವಾಗ ಸ್ವಲ್ಪ ಆಕ್ಟಿವ್ ಇದ್ನ, ಗೊತ್ತಿಲ್ಲ ಅದು ಹೇಳ್ಬೇಕು. ಮತ್ತೆ ಸ್ವಲ್ಪ ಏನೋ ಫಸ್ಟಿಗೆ ಫ್ರೆಶರ್ ಆಗಿ ಬರುದು ಉಂಟಲ್ಲ, ಸ್ವಲ್ಪ ಭಯ ಇರ್ತದೆ, ಎಂತ ಹೇಗಿರ್ತದೆ ಗೊತ್ತಿರೋದಿಲ್ಲ. ಅಲ್ಲಿಂದ ಇಲ್ಲಿಗೆ ಬರುವಾಗ ಸ್ವಲ್ಪ ಸೆಟ್ ಸ್ವಲ್ಪ ಇದು ಸ್ವಲ್ಪ ದೊಡ್ಡದು, ಅದಕ್ಕೆ ಕಂಪೇರ್ ಮಾಡಿದ್ದೆ.
ಸೊ ಸ್ವಲ್ಪ ಭಯ ಇತ್ತು, ಎಂತ ಮಾಡ್ತೇನೆ ನಾನು ಹೋಗಿ ಅಂತ. ಹ್ಮ್ ಬಟ್ ಓಕೆ, 1 ವೀಕ್ ತನಕ ಇವರೆಲ್ಲ ಕೂತು ವರ್ಕ್ಶಾಪ್ ಕೊಟ್ಟು ಹ್ಮ್ ಫ್ರೆಶರ್ಸ್ ಸ್ವಲ್ಪ ಮೋಟಿವೇಟ್ ಮಾಡ್ತಾರಲ್ಲ, ಅದು ಇಂಪಾರ್ಟೆಂಟ್. ಹ್ಮ್ ಸೊ ಅಲ್ಲಿಂದ ಶುರುವಾಗಿ ಇಲ್ಲಿ ತನಕ ಈ ಟೀಮಲ್ಲಿ ಇದೆ. ಸೊ ಇವ್ರ 3 ಜನಕ್ಕೆ ಮುಂಚೆನೆ ಪರಿಚಯ ಆಯ್ತು, ಇಲ್ಲ. ನಿಮಗ್ ಪರಿಚಯ ಇರ್ಲಿಲ್ವಾ? ಅವ್ರು 3 ಜನ ನಾನು ಮತ್ತೆ ಆ್ಯಡ್ ಆದೆ. ನಮ್ಗಿಂತ ಮುಂಚೆನೆ ಸ್ವಲ್ಪ ಬೆಳೆದು ಬಿಟ್ಟಿದ್ರು. ಅಲ್ಲೂ ನೋಡೋದೆ ಪೋಸ್ಟಲ್ ಕಾಣಿಸ್ತದೆ, ಅಲ್ಲೂ ಬೆಳೆದಿದ್ದಾರೆ. ಓಕೆ. ಅಂಡ್ ಈ ಸಿನಿಮಾ ಅಫ್ಕೋರ್ಸ್ ಈಗ ಫ್ರೆಂಡೇ ಕತೆ ಬರೆದಾಗ ನಮ್ಗೆ ಏನ್ಸುತ್ತೆ, ಚೆನ್ನಾಗಿದೆಯಪ್ಪ, ಇದು ಚೆನ್ನಾಗಿಲ್ಲ ಅಂತ ಮುಂಚೆಯಿಂದನೇ ಹೇಳ್ತಾ ಇರ್ತೀವಿ. ಅಂಡ್ ಸ್ಕ್ರಿಪ್ಟಲ್ಲೇ ಒಂಥರ ಕಾಣ್ತಿರುತ್ತೆ ಸಿನಿಮಾಗಳು, ಅಂಡ್ ಸ್ಕ್ರೀನಿಗೆ ಬಂದಾಗ ಅದೇ ಒಂಥರ ಕಾಣ್ತಿರುತ್ತೆ. ಸುಮಾರು ಫಿಲ್ಮ್ಸು ಕತೆ ಕೇಳಿದಾಗ ಸಕ್ಕತ್ತಾಗಿದೆ ಅಂತ ಅನ್ಸಿರುತ್ತೆ. ಅಂಡ್ ಸ್ಕ್ರಿಪ್ಟ್ ಟು ಸ್ಕ್ರೀನ್ ಟ್ರಾನ್ಸಿಷನ್ ಅಂತ ಬಂದಾಗ ನಾವು ಕತೆ ಅನ್ಕೊಂಡಿದ್ದಕ್ಕಿಂತ ಇಲ್ಲಿ ಚೆನ್ನಾಗಿ ಆಗಿಲ್ವಲ್ಲ, ಇದ್ಯಾಕೆ ಹಿಂಗಿದೆಯಲ್ಲ ಅಂತ ಅನ್ಸುತ್ತೆ ಸುಮಾರು ಟೈಮ್ಸು. ಇಲ್ಲ ಕೆಲವೊಂದ್ಸಲಿ ಕತೆ ಓಕೆ ಅನಿಸ್ತಿರುತ್ತೆ, ಬಟ್ ಸ್ಕ್ರೀನಿಗೆ ಬಂದಾಗ ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ. ಸೊ ಈ ಥರದ್ದು ವಿಷಯದಲ್ಲಿ, ಬಿಕಾಸ್ ರೈಟಿಂಗ್ ಪ್ರೊಸೆಸ್ ನೀವು ಇನ್ವಾಲ್ವ್ ಆಗಿದ್ದರಿಂದ, ಸೊ ಸ್ಕ್ರಿಪ್ಟ್ ಟು ಸ್ಕ್ರೀನ್ ಟ್ರಾನ್ಸಿಷನ್ ಹೇಗಾಗಿದೆ? ಸರ್ ಇವಾಗ ಸ್ಕ್ರಿಪ್ಟ್ ಟು ಸ್ಕ್ರೀನ್ ಅಂತ ಬಂದಾಗ ಆಬ್ವಿಯಸ್ಲಿ ಒಂದು ವರ್ಷ ಆದರೂ ಕೆಲವೊಂದು ಸಿನಿಮಾಸ್ ನಮ್ಗೆ ಅನಿಸುತ್ತೆ, ನಾವು ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು, ಆ್ಯಂಡ್ ಅದು ಇರಲೇಬೇಕು. ಬಟ್ ಆಲ್ಮೋಸ್ಟ್ ಏನು 1.5 ಇಯರ್ ಜರ್ನಿ ಆಯಿತು. ನಮಗೆ ಸ್ಕ್ರಿಪ್ಟ್ ಹೇಳಿದಾಗ ಅದನ್ನು ಎಕ್ಸಿಕ್ಯೂಟ್ ಮಾಡಿದಾಗ ತುಂಬ ನಾವು ಇನ್ವಾಲ್ವ್ ಆಗಿದ್ವಿ. ಆ್ಯಂಡ್ ಲೈಕ್ ತುಂಬ ಚೆನ್ನಾಗಿ ಬಂದಿದೆ. ಒಂದು ಸ್ಕ್ರಿಪ್ಟ್ ಹೇಳಿದ್ದಕ್ಕೂ ಅದನ್ನ ಎಕ್ಸಿಕ್ಯೂಟ್ ಮಾಡೋದು ನೀಟಾಗಿ ಎಕ್ಸಿಕ್ಯೂಷನ್ ಆಗಿದೆ. ಸೊ ಆ ಸ್ಯಾಟಿಸ್ಫ್ಯಾಕ್ಷನ್ ನಮಗಿದೆ. ಬಹುಶಃ ಇನ್ನು ನೆಕ್ಸ್ಟ್ ಮಾಡ್ತಾ ಹೋದಾಗ ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೋ ಅನ್ನೋದು ಕಾನ್ಫಿಡೆನ್ಸ್ ಇದೆ. ಯೂಶಲಿ ಏನಾಗತ್ತಂದ್ರೆ, ಇವಾಗ ನಾವೊಂದು ಶಾರ್ಟ್ ಫಿಲ್ಮ್ ಮಾಡ್ತೀವಿ ಕಾಲೇಜಲ್ಲಿ. ಒಂದು ಶಾರ್ಟ್ ಫಿಲ್ಮ್ ಮಾಡಿದಾಗ ಅದು ನಮಗೆ ದಿ ಬೆಸ್ಟ್ ಅಂತ ಅನ್ಸುತ್ತೆ. ಇಷ್ಟು ಚೆನ್ನಾಗಿ ಮಾಡಿದೀವಿ, ಬೇರೆ ಯಾರು ತಗಲ್ಲ ಆ ಥರ ಇರುತ್ತೆ. ಯಾಕಂದ್ರೆ ನಮಗೆ ಆ ನಾಲೆಜ್ ಇರೋದೇ ಅಷ್ಟು. ಬಟ್ ಒಂದು 3 months ಆಗಿ ಅದೇ ಶಾರ್ಟ್ ಫಿಲ್ಮ್ ನಾವು ನೋಡಿದಾಗ, ಅಯ್ಯೋ ಇದು ಇವ್ರಿಗೆ ತೋರಿಸ್ಬೇಕಾ, ಇಲ್ಲಿ ಹಿಂಗೆ ಮಾಡ್ಬಿಟ್ಟಿದ್ದೀನಲ್ಲ ಅಂದ್ರೆ ನಾವು ಗ್ರೋ ಆಗಿರ್ತೀವಿ. ಕರೆಕ್ಟ್. ಆ ಥರ ಒಂದು ಫೇಸ್ ಇರುತ್ತೆ. ಆಕ್ಚುಲಿ ಆ ಶಾರ್ಟ್ ಫಿಲ್ಮ್ಸ್ ಆ ಥರ ಜಾತ್ರೆ ಮಾಡಿರೋದ್ರಿಂದಾನೇ ಇವತ್ತು ಪ್ರತ್ಯರ್ಥ ಮಾಡೋಕ್ಕಾಯ್ತು. ಡೈರೆಕ್ಟ್ ಒಂದು ಪ್ರತ್ಯರ್ಥ ಮಾಡೋಕ್ಕೆ ಯಾರ ಹತ್ರ ಆಗಲ್ಲ. ಓಕೆ. ಬಟ್ ಪ್ರತಿ ಒಂದು ಸ್ಟೇಜಲ್ಲೂ ನಾವು ಆ ಫೀಲ್ ನೋಡಿದೀವಿ. ಲೈಕ್ ನಾವೇ ಮಾಡಿರೋ ಪ್ರಾಡಕ್ಟ್ ಒಂದು ಆಫ್ಟರ್ 6 months 1 year ನೋಡಿದ್ರೆ ನಮ್ಗೆ ಇನ್ನೂ ಬೆಟರ್ ಮಾಡ್ಬೋದಿತ್ತು, ಅಥವಾ ಇದಕ್ಕಿಂತ ಬೆಟರ್ ನಾವೀಗ ಇದ್ದೀವಿ ಅಂತ ಅನ್ಸುತ್ತೆ. ಬಟ್ ಪ್ರತ್ಯರ್ಥದಲ್ಲಿ ಹೇಳ್ದಂಗೆ ಆಲ್ಮೋಸ್ಟ್ 8 years ಜರ್ನಿ ಅಂತ ಹೇಳ್ಬೋದು. ಪ್ರತ್ಯರ್ಥ ಥಾಟ್ ಬಂದಾಗಿಂದ ಟೈಟಲ್ ಬೇರೆ ಇತ್ತು ಫಸ್ಟ್, ಅದನ್ನ ಎಕ್ಸಿಕ್ಯೂಟ್ ಆಗಿರೋದು 8 years ಅಂತ ಹಿಡಿಬಹುದು. ಈ ಕಾನ್ಸೆಪ್ಟ್ ಥಾಟ್ ಬಂದು 8 ವರ್ಷದ ಹಿಂದೆ. ಫಸ್ಟ್ ಏನು ಶಾರ್ಟ್ ಫಿಲ್ಮ್ಸ್ ಎಲ್ಲ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಟೋರಿ ಈ ತರ ಬೇಸ್ ಸ್ಟೋರಿ ಅಷ್ಟೇ. ಕಂಪ್ಲೀಟ್ ಆಗಿ ನಾವು ಅಂದ್ರೆ ಅದನ್ನ ಅಪ್ಡೇಟ್ ಮಾಡಿ ಒಂದು ಪ್ರಾಪರ್ ಆಗಿರೋ ಸ್ಕ್ರಿಪ್ಟ್ ಮಾಡಿದ್ದು ರೀಸೆಂಟ್. ಅಂದ್ರೆ ಒಂದ್ಸಲ ಪ್ರೊಡಕ್ಷನ್ ಆದ್ಮೇಲೆ ಅದನ್ನ ಪ್ರಾಪರ್ ಆಗಿ, ಅಂದ್ರೆ ಆಲ್ಮೋಸ್ಟ್ 6 years ಗ್ಯಾಪ್ ಇತ್ತು, ಅದನ್ನ ರಿಫೈನ್ ಮಾಡಿದ್ವಿ. ಅಂದ್ರೆ ಚೇಂಜ್ ಆಗುತ್ತೆ ಟ್ರೆಂಡ್, ಇವಾಗ ಏನ್ ಜನಕ್ಕೆ ಇಷ್ಟ ಆಗುತ್ತೆ, ಏನ್ ಔಟ್ಡೇಟ್ ಆಗಿದೆ ಅದನ್ನೆಲ್ಲ ಚೇಂಜ್ ಮಾಡಿ ನಾವು ವರ್ಕ್ ಮಾಡಿದ್ವಿ. ಸೊ ಈ 8 years ಜರ್ನಿನಲ್ಲಿ ಲೈಕ್ ಫಸ್ಟ್ ಸ್ಟೋರಿ ಲೈನ್ ಇರ್ಬೋದು, ನೆಕ್ಸ್ಟ್ ಅದನ್ನ ಒಂದು ರಿಫೈನ್ಡ್ ಮಾಡಿದ್ದಿರ್ಬೋದು, ಶೂಟಿಂಗ್ ಸ್ಟಾರ್ಟ್ ಮಾಡಿದಾಗ, ವರ್ಕ್ಶಾಪ್ಸ್ ಕೊಟ್ಟಾಗ, ಎಡಿಟಿಂಗ್ ನೋಡಿದಾಗ, ಅಂಡ್ ಲಾಸ್ಟ್ ಫೈನಲಿ ಟೆಕ್ನಿಕಲ್ ಶೋ ಇತ್ತು. ಇದಿಷ್ಟು ಜರ್ನಿನಲ್ಲಿ ಮೇ ಬಿ ಕೆಲವು ಆಕ್ಟರ್ಸಿಗೆ ಅವ್ರದ್ದು ಪೋರ್ಷನ್ ಮಾತ್ರ ಗೊತ್ತಿರುತ್ತೆ, ಏನಾಗುತ್ತೆ ಅಂತ ಗೊತ್ತಿರಲ್ಲ, ಇಂಟ್ರೆಸ್ಟಿಂಗ್ ಇರುತ್ತೆ. ನಮ್ಗೆಲ್ಲ ಗೊತ್ತು, ಬಿಕಾಸ್ ನಾವು ಫುಲ್ ಫೇಸಲ್ಲಿ ಎಲ್ಲ ಟ್ರಾವೆಲ್ ಮಾಡಿದ್ದೀವಿ. ಕರೆಕ್ಟ್. ಅಷ್ಟಾದ್ರೂ ಅದೇ ಹೊಗಳ್ಕೊಳಕ್ಕೆ ಅಂತ ಹೇಳ್ತಲ್ಲ, ನಾವು 2-3 ಸಲ ಎಡಿಟಿಂಗ್ ಟೈಮಲ್ಲಿ 2 ಸಲ ನೋಡಿದ್ದೀವಿ. ಇವಾಗ ಸಿನಿಮಾ ರೆಡಿಯಾಗಿ ಆಲ್ಮೋಸ್ಟ್ 1.5 year ಆಗ್ತಾ ಬಂತು. ಸೊ ಈ ಕಂಪ್ಲೀಟ್ ಫೇಸಲ್ಲಿ ನಮ್ಗೆ ಯಾವತ್ತೂ ಸಿನಿಮಾ ಅಂದ್ರೆ ಬೋರ್ ಆಗ್ತಿದೆ, ಇಲ್ಲಿ ಚೆನ್ನಾಗಿಲ್ಲ ಅಂತ ಅನ್ಸಿಲ್ಲ. ಆ ಫಸ್ಟ್ ಇಂಪ್ರೆಷನ್ ಏನಿತ್ತು ಇವತ್ತಿಗೂ ಹಂಗೆ ಇದೆ. ಸೊ ಅದೇ ನಮಗೆ ಸ್ವಲ್ಪ ಗಟ್ ಫೀಲಿಂಗ್, ಸಿನಿಮಾ ಚೆನ್ನಾಗಿದೆ, ಜನರಿಗೂ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಓಕೆ. ಅಂಡ್ ಈಗ ನೋಡ್ತಿದ್ರೆ ವಾರದಲ್ಲಿ ಏನಿಲ್ಲ ಅಂತಂದ್ರೂ 7-8 ಸಿನಿಮಾಗಳು ರಿಲೀಸ್ ಆಗ್ತದೆ. ಈ ಪ್ರಶ್ನೆಯನ್ನು ಕೇಳ್ತಿದ್ದೀನಿ ಅಂದರೆ ಇದು ನಿಮ್ಮ ಮೊದಲ ಸಿನಿಮಾ. ಬಿಕಾಸ್ ಮೊದಲನೇ ಸಿನಿಮಾದಲ್ಲಿ ಸಿನಿಮಾ ಮಾಡೋದು ಈಸಿ ಇದೆ, ಬಟ್ ಅದನ್ನು ತಲುಪಿಸೋದು ಇಟ್ಸ್ ಎ ವೆರಿ ಬಿಗ್ ಚಾಲೆಂಜ್ ಟುಡೇ. ಸೊ ಈ ಚಾಲೆಂಜಸ್ನ ಹೆಂಗೆ ಅಕ್ಸೆಪ್ಟ್ ಮಾಡಿದ್ದೀರಾ ಆ್ಯಂಡ್ ಹೌ ಯು ಆರ್ ಕಮಿಂಗ್ ಅಪ್? ಒಂದು. ಎರಡನೇದು ಅಂದರೆ ಈ ಸಿನಿಮಾ ಜನಕ್ಕೆ ತಲುಪಬೇಕಲ್ವಾ, ಇದು ಕ್ವೆಸ್ಟ್ ಅಂತ ಇದೆ. ಈಗ ಈ ಸಿನಿಮಾನ ತಲುಪಿಸ್ಬೇಕು ಅಂದರೆ ಯುನಿಕ್ ಸೆಲ್ಲಿಂಗ್ ಪಾಯಿಂಟ್ ಆಗಿ ಆಡಿಯನ್ಸ್ ಇದೇ ಸಿನಿಮಾ ಏನಕ್ಕೆ ನೋಡಬೇಕು ಅಂತ ನೀವು ಹೇಳ್ತೀರಾ? ಓಕೆ. ಸೊ ಬೇಸಿಕ್ಲಿ ನೀವು ಕೇಳಿರೋ ಫಸ್ಟ್ ಕ್ವಶನ್ಗೆ ಪ್ರಮೋಷನ್ ಚೆನ್ನಾಗಿ ಮಾಡಬೇಕು ಅಂತ ಜನರು ಇವಾಗ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಂದ್ರೆ ಜನರಿಗೆ ರೀಚ್ ಆಗಬೇಕು ಸಿನಿಮಾ ಅನ್ನೋ ವಿಷಯ. ಸೊ ಹಾಗಿದ್ದಾಗ ನೀವು ಪ್ರತ್ಯರ್ಥದ ಪ್ರಮೋಷನ್ಸ್ ನ ನೋಡಿದ್ರೆ ಸ್ಟಾರ್ಟಿಂಗ್ ಒಂದು ಟೈಟಲ್ ಲಾಂಚ್ ಇಂದ ಹಿಡಿದು ಇವಾಗ ಸಿನಿಮಾ ರಿಲೀಸ್ ಪ್ರಮೋಷನ್ ತನಕನೂ ವಿ ಹ್ಯಾವ್ ಕಮ್ ಅಪ್ ವಿತ್ ಏನೋ ಒಂದು ಡಿಫ್ರೆಂಟ್ ಆಗಿರೋ ಕಾನ್ಸೆಪ್ಟ್ಸ್ ಅಲ್ಲೇ ನಾವು ಬಂದಿದ್ದೀವಿ. ಇವಾಗ ಮುರಳಿ ಸರ್ ಒಂದು ಟ್ರೈಲರ್ ಲಾಂಚ್ ಮಾಡ್ಕೊಟ್ರು ನಮ್ಗೆ. ಸೊ ಮುರಳಿ ಸರ್ ಟ್ರೈಲರ್ ಲಾಂಚ್ ಮಾಡ್ಬೇಕಾದ್ರೆ ನಾವು ವಿಡಿಯೋ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ನಾವು ಹೆಂಗ್ ಮಾಡಿದ್ವಿ, ನಾವೆಲ್ಲ ಒಟ್ಟಿಗೆ ನಿಂತು ಅಗಸ್ತ್ಯ ಅಂತ ಒಂದು ಕಾನ್ಸೆಪ್ಟ್ ಮಾಡಿದ್ವಿ. ಸೊ ಇದ್ ನಮಗ್ ಮಾಡ್ಕೊಡ್ತೀರಾ ಅನ್ನೋ ತರ ಕೇಳಿದ್ವಿ. ಅವಾಗ ಅವ್ರು ಬಂದ್ ಮಾಡ್ಕೊಟ್ರು ಅನ್ನೋ ತರ. ಸೊ ಈ ತರ ಒಂದು ಡಿಫ್ರೆಂಟ್ ಆಗಿರೋ ಅಪ್ರೋಚ್ ಅಲ್ಲೇ ನಾವು ಮುಂದೆ ಬಂದಿದೀವಿ. ಅಂಡ್ ಟು ಬಿ ವೆರಿ ಹಾನೆಸ್ಟ್,
ಮಾರ್ಕೆಟಿಂಗ್ ಅಂತ ಬಂದ್ರೆ ಅದೊಂದು ಸಮುದ್ರದ ತರ. ನೀವು ಎಷ್ಟು ಡೀಪ್ ಆಗಿ ಹೋಗ್ತಿರೋ ಅಷ್ಟು ನಿಮ್ಗೆ ದುಡ್ಡು ಬೇಕಾಗುತ್ತೆ. ಎಕ್ಸಾಕ್ಟ್ಲಿ. ಸೊ ಇವಾಗ ಪ್ರಮೋಷನ್ಸ್ ಅಂತ ಬಂದಾಗ ನಮ್ಗೆ ದೇರ್ ಆರ್ ಲಾಟ್ ಆಫ್ ಆಸ್ಪೆಕ್ಟ್ಸ್. ಅಂದ್ರೆ ಇಷ್ಟು ದುಡ್ಡಿದ್ರೆ ಇಷ್ಟು ರೀಚ್ ಆಗ್ಬೋದು, ಇನ್ನೂ ಜಾಸ್ತಿ ದುಡ್ಡಿದ್ರೆ ಇಷ್ಟು ರೀಚ್ ಆಗ್ಬೋದು ಅಂತ. ಸೊ ನಮ್ಗೆ ಸಿನಿಮಾ ಮಾಡಕ್ ಒಂದು ಬಜೆಟ್ ಸಿಗದೆ ತುಂಬಾ ದೊಡ್ಡ ವಿಷಯ ಆಗೋ ಹೋಗಿದೆ. ಅಂದ್ರೆ ಯಂಗ್ಸ್ಟರ್ಸ್ಗೆ ಸಿನಿಮಾ ಮಾಡ್ಬೇಕು ಅಂದ್ರೆ ಒಂದು ಒಳ್ಳೆ ಸಿನಿಮಾ ಮಾಡೋದಕ್ಕೆ ದೇ ಹ್ಯಾವ್ ಟು ಪ್ರೂವ್ ದೆಮ್ ಸೆಲ್ಫ್ ಇನ್ ಒನ್ ಫಿಲ್ಮ್. ಬಟ್ ಅದೇ ಹೊಸಬ್ರು ಸಿನಿಮಾ ಮಾಡ್ಬೇಕು ಅಂದ್ರೆ ಅವ್ರಿಗೆ ಯಾವ್ದು ಅಪರ್ಚುನಿಟಿನೇ ಇಲ್ಲದೆ ಹೆಂಗ್ ಪ್ರೂವ್ ಮಾಡ್ಕೊಳ್ತಾರೆ. ಸೊ ವಿ ಕೇಮ್ ಅಪ್ ವಿತ್ ಸಮಥಿಂಗ್ ಲೈಕ್, ನಾವು ನಮ್ಮ ಪ್ರೊಡ್ಯೂಸರ್ಸ್ಗೆ ಒಂದು ಶೋ ರೀಲ್ ಮಾಡಿ ತೋರಿಸ್ತೀವಿ. ಶೋ ರೀಲ್ ಮಾಡಿ ತೋರಿಸಿ ಅಂದ್ರೆ ಒಂದು ಪ್ರಾಪರ್ ಸಿನಿಮ್ಯಾಟಿಕ್ ವೇನಲ್ಲೇ ಒಂದು ಕ್ರೌಡ್ ಫಂಡೆಡ್ ಆಗಿ ಒಂದು ಶೋ ರೀಲ್ ಮಾಡ್ತೀವಿ. ಅದನ್ನ ಅವ್ರಿಗೆ ತೋರಿಸ್ತೀವಿ. ಅವ್ರು ಅದನ್ನ ನೋಡಿ ಕತೆ ಇಷ್ಟಪಟ್ಟು ಈ ಕತೆಗೆ ಇವರು ಸೂಕ್ತ ಇದಾರೆ ಅಂತ ಓಕೆ ಮಾಡಿ ಒಂದು ಸಿನಿಮಾ ಮಾಡ್ತೀವಿ. ಸಿನಿಮಾ ಮಾಡ್ಬೇಕಾದ್ರೂ ಒಂದು ಲಿಮಿಟೆಡ್ ಬಜೆಟ್ ಅಂತ ನಮ್ಗಿರುತ್ತೆ. ಆ ಬಜೆಟ್ ಒಳಗಡೆನೆ ಎಲ್ಲ ಮುಗಿಸ್ಬೇಕು. ಸೊ ನೀವು ಕಂಪ್ಯಾರಿಟಿವ್ಲಿ ನೋಡಿದ್ರೆ ಬೇರೆ ಇಂಡಸ್ಟ್ರೀಸ್ಗೂ ನಮ್ಗಿರೋ ಕಂಪ್ಯಾರಿಸನ್ ಅದೇ. ಅವ್ರ ಬಜೆಟ್ ನಮಗೆ ಕಂಪೇರ್ ಮಾಡಿದ್ರೆ 4 ರಿಂದ 5 ಪಟ್ಟು ಜಾಸ್ತಿ ಇರುತ್ತೆ. ಇಟ್ ಇಸ್ ಜಸ್ಟ್ ಲೈಕ್ ಒಂದು ಬಿರಿಯಾನಿ ಸೂಪರ್ ಆಗಿ ಮಾಡ್ಬೇಕು ಅಂದ್ರೆ ಬಾಸ್ಮತಿ ರೈಸೇ ಬೇಕು ಸರ್. ನಾವು ರೇಷನ್ ಅಕ್ಕಿ ತಗೊಂಡು ಬಿರಿಯಾನಿ ಮಾಡಕ್ಕಾಗಲ್ಲ. ಬಟ್ ರೇಷನ್ ಅಕ್ಕಿನಲ್ಲಿ ನಾವು ಪ್ರಾಪರ್ ಆಗಿರೋ ಒಂದು ಇಡ್ಲಿನೋ ದೋಸೆನೋ ಮಾಡ್ಬೋದು ಜನರಿಗೆ ಇಷ್ಟ ಆಗೋ ತರ. ಅದನ್ನು ಒಂದು ಒಳ್ಳೆ ಫುಡ್ ಅಲ್ವಾ. ಸೊ ದಟ್ ಥಿಂಗ್ ವಿ ಕ್ಯಾನ್ ಡೂ. ಒಂದು ಹೊಸಬ್ರಾಗಿ ನಾವು ಕನ್ನಡ ಸಿನಿಮಾದಲ್ಲಿ ಈ ತರ ಒಂದು ಸಿನಿಮಾ ಕೊಡ್ಬೋದು. ಅಂಡ್ ಟು ಬಿ ವೆರಿ ಹಾನೆಸ್ಟ್, ಪ್ರಮೋಷನ್ಸ್ ನಮ್ ಕೈಯಲ್ಲಿ ಆದಷ್ಟು ಮಾಡ್ತಾ ಇದೀವಿ. ನಮ್ಮ ಹತ್ರ ಏನ್ ಸಾಧ್ಯನೋ ಅದನ್ನ ಮಾಡ್ತಾ ಇದೀವಿ. ಅಂಡ್ ವಿ ಹ್ಯಾವ್ ಅ ಗಟ್ ಫೀಲಿಂಗ್ ದಟ್ ಪ್ರಮೋಷನ್ಸ್ಗೆ ಎಷ್ಟೇ ದುಡ್ಡು ಸ್ಪೆಂಡ್ ಮಾಡ್ಲಿ ಸರ್, 100 ಕೋಟಿ ಪಿಕ್ಚರ್ಗೂ 100 ಕೋಟಿ ಪಿಕ್ಚರ್ಗೆ 100 ಕೋಟಿ ಪ್ರಮೋಷನ್ ದುಡ್ಡು ಹಾಕಿದ್ರು ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಅದು ಓಡಲ್ಲ. ಅದೇ 1 ಕೋಟಿ ಸಿನಿಮಾಗೆ ನೀವು 10 ಕೋಟಿ 1 ಕೋಟಿ ಸಿನಿಮಾಗೆ ನೀವು 10 ಲಕ್ಷ ಪ್ರಮೋಷನ್ ಮಾಡಿದ್ರು ಓಡಿರೋ ಸಿನಿಮಾಗಳ ಎಕ್ಸಾಂಪಲ್ಸ್ ತುಂಬಾ ಇದೆ. ಸೊ ಇಟ್ ಈಸ್ ಆಲ್ ಅಬೌಟ್ ಫಿಲ್ಮ್ ಹೆಂಗಿದೆ ಅಂಡ್ ಫಿಲ್ಮ್ ಜನರ ವರ್ಡ್ ಆಫ್ ಮೌತ್ ಹೆಂಗ್ ಬರುತ್ತೆ, ಅದ್ರ ಮೇಲೆ ನಮ್ಗೆ ಆಕ್ಚುಲಿ ಸಿನಿಮಾ ಸಕ್ಸಸ್ ಸಿಗೋದು. ಜನರು ಇಷ್ಟಪಟ್ರೋ ಇಲ್ವೋ, ಅವ್ರು ಇಷ್ಟಪಟ್ರು ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂತ ಅವ್ರಿಗೆ ನಾವೇನೇ ಪ್ರಮೋಷನ್ ಮಾಡೋದು ಬೇಡ. ಸಿನಿಮಾ ನೋಡಿದ್ರು, ಸಿನಿಮಾ ನೋಡಾದ್ಮೇಲೆ ಅವರು ನಮ್ಗೆ ಹೇಳ್ತೇನೆ ಅವರೇ ಪರ್ಸನಲಿ ಒಂದು 4-5 ಜನರಿಗೆ ರೆಫರ್ ಮಾಡ್ತಾರಲ್ಲ, ನೋಡು ಈ ಸಿನಿಮಾ ನೋಡು ಚೆನ್ನಾಗಿದೆ ಅಂತ ರೆಫರ್ ಮಾಡ್ತಾರಲ್ಲ, ಅದು ಬೇಕಾಗಿರೋದು. ಅಂಡ್ ನಮ್ ಸಿನಿಮಾಗೆ ಅದು ಖಂಡಿತವಾಗ್ಲೂ ಬರುತ್ತೆ ಅಂತ ನಾವು ನಂಬ್ತೀವಿ. ಏನಕ್ಕಂದ್ರೆ ಮೋರ್ ದೆನ್ ಅ ಇಯರ್ ನಾವು ಖಾಲಿ ರೈಟಿಂಗ್ ಮಾತ್ರ ಸ್ಪೆಂಡ್ ಮಾಡಿದೀವಿ. ಆಲ್ಮೋಸ್ಟ್ ನಮ್ ಕನ್ನಡ ಇಂಡಸ್ಟ್ರಿನಲ್ಲಿ ಬೇಕಾಗಿರೋ ಚೇಂಜಸ್ ಅದೇ ಅಂತ ನಮ್ಗೆ ತುಂಬಾ ಜನ ಹೇಳ್ತಾ ಇದ್ದಾರೆ. ಸ್ವಲ್ಪ ವೀಕ್ ಆಗಿರೋದು ಡಿಪಾರ್ಟ್ಮೆಂಟ್ ಅಂದ್ರೆ ರೈಟಿಂಗ್. ಸೊ ಕಂಟೆಂಟ್ ಸ್ಟ್ರಾಂಗ್ ಆಗಿರ್ಬೇಕು, ಜನರಿಗೆ ಎಲ್ಲೂ ಬೋರ್ ಆಗಬಾರ್ದು. ನೋಡ್ಬೇಕಾದ್ರೆ ಇಟ್ ಶುಡ್ ಬಿ ಅ ಗುಡ್ ಫಿಲ್ಮ್ ಅಂಡ್ ಅವರು ಪ್ರೌಡ್ ಆಗಿ ಹೇಳ್ಕೋಬೇಕು ಬೇರೆಯವ್ರಿಗೆ. ಇವಾಗ ಬೇಕಾಗಿರೋದು ಇಷ್ಟೇ ಕನ್ನಡದವ್ರಿಗೆ, ನಮ್ಮ ಸಿನಿಮಾ ಬೇರೆ ಲ್ಯಾಂಗ್ವೇಜಸ್ ಅವ್ರಿಗೆ ಕಂಪೇರ್ ಮಾಡಿದ್ರೆ ನಾವೆಲ್ಲೂ ಕಮ್ಮಿ ಇಲ್ಲ ಅಂತ ಹೇಳ್ಕೊಳ್ಬೇಕು. ಆ ತರ ಒಂದು ಸಿನಿಮಾ ಬರ್ಬೇಕು ಅಂದ್ರೆ ಫಸ್ಟ್ ರೈಟಿಂಗ್ ಸರಿ ಇಲ್ಲದೆ ಇದ್ರೆ ಅದ್ ಹೆಂಗ್ ಬರುತ್ತೆ. ಸೊ ಹಾಗಾಗಿ ನಾವು ಜನರ ಮೈಂಡ್ ಸೆಟ್ ನ ಕ್ರ್ಯಾಕ್ ಮಾಡಿದೀವಿ ಅಂಡ್ ಅದು ವರ್ಕ್ ಆಗ್ಬೋದು ಅಂತ ನಾವು ವಿ ಆರ್ ಬಿಲೀವಿಂಗ್ ಸರ್. ಓಕೆ. ಅಂಡ್ ಮಂಗಳೂರು ಆಡಿಯನ್ಸ್ ಅಂತ ನೋಡೋದಾದ್ರೆ ದರ್ ಆಲ್ವೇಸ್ ಸ್ಮಾರ್ಟ್. ಅಂದ್ರೆ ಎಲ್ಲ ಸಿನಿಮಾಗಳನ್ನು ಒಪ್ಪಲ್ಲ ಅಲ್ಲಿ, ಅಥವಾ ಸುಮ್ಮನೆ ಹೈಪ್ ಕ್ರಿಯೇಟ್ ಮಾಡಿದ್ದಾರೆ ಅಂತಾನು ಆ ಸಿನಿಮಾಗಳಲ್ಲಿ ಓಡಲ್ಲ. ಅಲ್ಲಿ ಸಿನಿಮಾಗಳು ಓಡುತ್ತೆ ಅಂತಂದ್ರೆ ಅಫ್ಕೋರ್ಸ್ ಇಟ್ ಇಸ್ ಪ್ಯೂರ್ ಕಂಟೆಂಟ್ ಇಂದಾನೆ ಓಡುತ್ತೆ. ಸೊ ಆ ಥರದ ಒಂದು ರೀಜನ್ ಇಂದ ಬಂದಿದ್ದೀರಾ, ಅಂದ್ರೆ ಆ ಥರದ ಸಿನಿಮಾಗಳನ್ನೇ ನೋಡ್ಕೊಂಡು ಬಂದಿದ್ದೀರಾ? ಬಿಕಾಸ್ ದೇ ಆರ್ ವೆರಿ ಚೂಸಿ ಇನ್ ಕಮ್ಸ್ ಟು ಫಿಲ್ಮ್ಸ್. ಸೊ ಈಗ ಪ್ರತ್ಯರ್ಥನ ಅಲ್ಲಿ ಪ್ಲೇಸ್ ಮಾಡಬೇಕಾದ್ರೆ ನಿಮ್ಗೆ ಒಂದಷ್ಟು ವಿಷಯ ಗೊತ್ತಿರುತ್ತೆ. ಅಂದ್ರೆ ಆ ಥರದ ಜಾಗದಿಂದ ಬಂದಿರೋದ್ರಿಂದ ಯು ಹ್ಯಾವ್ ಟು ಮೇಕ್ ಎ ಸ್ಮಾರ್ಟ್ ಫಿಲ್ಮ್ ಗೊತ್ತಿರುತ್ತೆ. ಅಂದ್ರೆ ಆಡಿಯನ್ಸ್ ನಾವು ರೀಚ್ ಮಾಡಲೇಬೇಕು. ಅಂಡ್ ಸುಮ್ಮನೆ ಏನೋ ಮಾಡಿದ್ರೆ ಜನ ಒಪ್ಪಲ್ಲ ಅಂತ ಗೊತ್ತಿರುತ್ತೆ. ಸೊ ಈ ಒಂದು ಪ್ರೋಟೋಕಾಲ್ ಅಂದ್ರೆ ಆ ಒಂದು ರೀಜನ್ ಇಂದ ಬಂದಿರೋದು ಎಷ್ಟು ಅಡ್ವಾಂಟೇಜ್ ಆಯ್ತು ನಮ್ಗೆ? ಆಕ್ಚುಲಿ ಮಂಗಳೂರಲ್ಲಿ ನಾವೆಲ್ಲ ಅಲ್ಲಿದೆ ರೀಜನ್ ಅವ್ರು ಆಗಿರೋದ್ರಿಂದ ನಮ್ಗೆ ಸಿನಿಮಾ ಮಾಡೋಕ್ಕೆ ತುಂಬಾ ಈಸಿ ಆಯ್ತು. ಯಾಕಂದ್ರೆ ಆರ್ಟಿಸ್ಟ್ಸ್ ಇರ್ಬೋದು ಮಂಗಳೂರಿನವರು, ಅದೊಂದು ಪ್ರಾಬ್ಲಮ್ ಸ್ಟೇಟ್ಮೆಂಟು ಇತ್ತು. ಅಂದರೆ ಯೂಶ್ವಲಿ ಹೇಗಿದೆ ಅಂದರೆ ತುಳು ಫಿಲ್ಮ್ ಇಂಡಸ್ಟ್ರಿ ಅವರು ಕನ್ನಡಕ್ಕೆ ಬರ್ತಾ ಇದ್ದಾರೆ ಇವಾಗ, ಬಟ್ ಅವ್ರನ್ನ ಕಾಮಿಡಿಗೆ ಮಾತ್ರ ಯೂಸ್ ಮಾಡ್ತಾರೆ ಅನ್ನೋ ಥರದ್ದೊಂದಿದೆ. ಆ್ಯಂಡ್ ಅವ್ರ ಆ್ಯಕ್ಟರ್ಸ್ಗೂ ನಾವು ಇಲ್ಲ ಎಮೋಷನ್ಸ್, ನಾವು ಬೇರೆ ಎಮೋಷನ್ಸ್ನು ನಾವು ಎಟ್ ದ ಎಂಡ್ ಅವರೆಲ್ಲ ಆ್ಯಕ್ಟರ್ಸ್, ಬೇರೆ ಬೇರೆ ಥರ ಕ್ಯಾರೆಕ್ಟರ್ಸ್ ಬೇಕು ಅನ್ನೋ ಥರ ಅವ್ರೊಳಗೂ ಇರುತ್ತೆ. ಸೊ ನಾವು ಅದನ್ನು ಕರೆಕ್ಟ್ ಟೈಮಲ್ಲಿ ಕ್ಯಾಚ್ ಮಾಡಿದ್ವಿ. ಆ್ಯಂಡ್ ನಾವು ಮಂಗಳೂರಲ್ಲೇ ಸಿನಿಮಾ ಮಾಡಿರೋದ್ರಿಂದ ಪ್ರೊಡಕ್ಷನ್ ವ್ಯಾಲ್ಯೂ ಅಂದರೆ ನಮಗೆ ಒಂದು ಡೀಸೆಂಟ್ ಬಜೆಟಲ್ಲಿ ತುಂಬ ಒಳ್ಳೆ ಸಿನಿಮಾ ಮಾಡೋಕ್ಕೆ ಸಾಧ್ಯ ಆಯಿತು. ಅಂದರೆ ನೀವು ಇವಾಗ ಸಿನಿಮಾ ನೋಡಿದ್ರೆ ಈ ಬಜೆಟಲ್ಲಿ ಈ ಸಿನಿಮಾ ಮಾಡಿದ್ರೆ ಇವರು ಅಂತ ಡೆಫಿನೆಟ್ಲಿ ಅನ್ಸುತ್ತೆ. ಸೊ ಅದು ನಮ್ಗೆ ಸಾಧ್ಯ ಆಗಿರೋದು ಆಲ್ ಸಪೋರ್ಟ್ ಫ್ರಮ್ ಮ್ಯಾಂಗ್ಳೂರ್, ಬಿಕಾಸ್ ಎಲ್ಲ ಮಂಗಳೂರವರೇ. ಆ್ಯಂಡ್ ಇನ್ನೊಂದು ಅಡ್ವಾಂಟೇಜ್ ನಮಗೆ ಅಂದರೆ ನಮ್ಮ ಸಿನಿಮಾದಲ್ಲಿ ಯಾರು ಈ ಕೆಲಸಕ್ಕೆ ಅಂತ ಯಾರು ಸೀಮಿತ ಇರಲಿಲ್ಲ. ಫಾರ್ ಎಕ್ಸಾಂಪಲ್ ಅಕ್ಷಯ್ ಅವ್ರದ್ದು ಯೂನಿಟ್ ಇದೆ. ಈಗ ನಾವು ರೈಟಿಂಗಲ್ಲಿ ಇದ್ವಿ, ಅರ್ಜುನ್ ಎಡಿಟಿಂಗಲ್ಲಿದ್ದರು, ಬಂದವರು ಅಷ್ಟೇ ಸಿನಿಮಾಕ್ಕೆ. ನಮ್ಮ ಕೋ ಆರ್ಟಿಸ್ಟ್ಸ್ ಯಾರು ಇಲ್ಲಿ ಪೋಸ್ಟರ್ಸ್ಲೆಲ್ಲ ಕಾಣ್ತಿದಾರಲ್ಲ, ಇವರೆಲ್ಲ ಇದೇ ಕೆಲಸ ಅಂತಲ್ಲ. ಇವಾಗ ನಂದು ರೋಲಿಂಗ್ ಇಲ್ಲ, ನನ್ನ ಮೇಕಪ್ ಇಲ್ಲ ಅಂದರೆ
ಲಿಟ್ರಲಿ ಅಲ್ಲಿ ಏನ್ ಕೆಲಸ ಬೇಕಾದ್ರೂ ಮಾಡ್ತಾರೆ ಪ್ರತಿಯೊಬ್ರು. ಒಂದು ಲೈಟ್ ಬಾಯ್ ಆಗು ಕೆಲಸ ಮಾಡಿದ್ದಾರೆ, ಒಂದು ಕಸನು ಹೊಡೆದಿದ್ದಾರೆ, ಒಂದು ಡ್ರೈವರ್ ಆಗು ಕೆಲಸ ಮಾಡಿದ್ದಾರೆ. ನಮ್ಮ ಸಿನಿಮಾ ಅನ್ನೋ ತರ ಪ್ರತಿಯೊಬ್ರು ಇಲ್ಲಿ ಇಲ್ದೇ ಇರೋರು ತುಂಬಾ ಜನ ಇದ್ದಾರೆ, ಪ್ರತಿಯೊಬ್ರು ಸಪೋರ್ಟ್ ಮಾಡಿದ್ರು. ಅಂಡ್ ಇಟ್ ಈಸ್ ಆಲ್ ಬಿಕಾಸ್ ಆಫ್ ನಮ್ಮ ಲೊಕ್ಯಾಲಿಟಿ. ಟೀಮ್ ವರ್ಕ್, ಒಂದು ಲೊಕೇಶನ್ಸ್ ತುಂಬಾ advantage. ಆಫ್ ಕೋರ್ಸ್ ಬೈ ನೇಚರ್ ಒಂದು ನೇಚರ್ ನಮ್ಗೆ ಸಪೋರ್ಟ್ ಮಾಡುತ್ತಲ್ಲ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ದಟ್ ಇಸ್ ಆಲ್ ಅ ಪಾಸಿಟಿವ್. ವಿಜುವಲ್ ಕ್ವಾಲಿಟಿ ನಿಮ್ಗೆ ನ್ಯಾಚುರಲ್ ಆಗಿ ಸಿಗ್ತದೆ, ವಿಚ್ ಇಸ್ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಅಲ್ಲಿ. ಹೌದು, ನಮ್ಗೆ ನೋಡಿ ಮಳೆಗಾಲಕ್ಕೆ ನಾವು ಹತ್ರ ಆಗ್ತಾ ಇದ್ವಿ ಶೂಟ್ ಇನ್ನೇನ್ ಮುಗಿಬೇಕು ಅಂದಾಗ, ಬಟ್ ದೇವ್ರ ದಯದಿಂದ ನೇಚರ್ ನಮಗ್ ಸಪೋರ್ಟ್ ಮಾಡ್ತು. ಯಾವ್ದೇ ರೀತಿಯಾದ ತೊಂದರೆ ಆಗ್ಲಿಲ್ಲ. ಅಂಡ್ ನೋಡ್ಬೇಕಾದ್ರೆ ಸಿನಾರಿಯೋಸ್ ಎಲ್ಲ ಬರ್ಬೇಕಾದ್ರೆ ಇಟ್ಸ್ ಅಂದ್ರೆ ಓವ್ ಅಂತ ಅನ್ಸುತ್ತೆ. ಒಂದು ಸಮುದ್ರ ಆಗಿರ್ಬೋದು, ಇಟ್ ಇಸ್ ಆಲ್ ವೆರಿ ಅಂದ್ರೆ ನೋಡೋರ್ಗೆ ಸಮುದ್ರ ಅಥವಾ ಕರಾವಳಿ ಭಾಗ ಅಂದಾಗ ಆ ಸಿನಾರಿಯೋನೇ ಒಂದು ಬ್ಯೂಟಿಫುಲ್ ಮೂಮೆಂಟ್ ಅಲ್ವಾ. that gives us some inner good feeling. That is one advantage ಕರಾವಳಿ ಭಾಗದಿಂದ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಜಿಯೋಗ್ರಫಿಕಲ್ ಅಡ್ವಾಂಟೇಜ್. ಇವಾಗ ನಮ್ಗೆ ಲೊಕೇಶನ್ ನಾವು ಮಾಡಿರೋ ಮನೆಯಿಂದ ನಮ್ಮ ಮನೆ ಅಕ್ಕಪಕ್ಕ ಒಂದು 10 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಎಲ್ಲ ಲೊಕೇಶನ್. ಅಂಡ್ ಇಲ್ಲಿ 10 ಕಿಲೋಮೀಟರ್ ಅಂದ್ರೆ ಬೆಂಗಳೂರಲ್ಲಿ 45 ನಿಮಿಷ 1 ಅವರ್ ಆಗುತ್ತೆ. ನಮ್ಗೆ 5-10 ನಿಮಿಷದಲ್ಲಿ ನಾವು ಲೊಕೇಶನ್ ಅಲ್ಲಿ. ದಟ್ಸ್ ಮೇನ್ ಥಿಂಗ್. ಇಲ್ಲಿ ನಾವು ಬಜೆಟ್ ಆಲ್ಮೋಸ್ಟ್ ಉಡುಪಿ ಇಸ್ ಒನ್ ಮೇಜರ್ ಡಿಸ್ಟ್ರಿಕ್ಟ್ ನಾವು ಕಾನ್ಸಂಟ್ರೇಟ್ ಮಾಡಿದ್ದು. ಮಂಗಳೂರು, ಈ 2 ಡಿಸ್ಟ್ರಿಕ್ಟ್ ನಲ್ಲಿ ಸುತ್ತಮುತ್ತ ಎಲ್ಲೆಲ್ಲ ಆಗುತ್ತೋ ಅಲ್ಲೆಲ್ಲ ಆಲ್ಮೋಸ್ಟ್ ಕವರ್ ಆಗಿದೆ. ಅಂದ್ರೆ ಪಡುಬಿದ್ರೆ ಆಗಿರ್ಬೋದು, ಕಾರ್ಕಳ ಆಗಿರ್ಬೋದು, ಮೂಡುಬಿದ್ರೆ ಆಗಿರ್ಬೋದು, ಉಡುಪಿ ರೀಜನ್ಸ್ ಅಂಡ್ ಮ್ಯಾಂಗ್ಳೂರ್ ರೀಜನ್ಸ್ ವಿ ಆರ್ ಪ್ರಾಪರ್ಲಿ ಯುಟಿಲೈಸ್ಡ್. ಅಂಡ್ ಮುಂಚೆ ಇವ್ರು ಹೇಳ್ದಂಗೆ ಅಂದ್ರೆ ತುಳು ಫಿಲಂ ಇಂಡಸ್ಟ್ರಿಯಿಂದ ಕಲಾವಿದರನ್ನ ತಗೊಂಡ್ರೆ ಪ್ರಾಬ್ಲಿ ಕಾಮಿಡಿಗೆ ಸ್ಟೀರಿಯೋಟೈಪ್ ಮಾಡ್ತಿದ್ರು ಅನ್ನೋದಿತ್ತು. ಆನಂತರ ಸ್ಲೋಲಿ ಎವಾಲ್ವ್ ಆಗ್ತಾ ಫಿಲ್ಮ್ಸು, ಈಗ ರಕ್ಷಿತ್ ಶೆಟ್ಟಿ ಅವ್ರು ಬಂದ್ರು, ರಿಷಬ್ ಶೆಟ್ಟಿ ಅವ್ರು ಬಂದ್ರು, ರಾಜ್ ಅವ್ರು ಬಂದ್ರು. ವಿತ್ ದಿ ಕಂಟೆಂಟ್ ಅಲ್ಲಿ ರೀಜನಲ್ ಕಂಟೆಂಟ್ಸ್ಗಳು ತುಂಬಾ ದೊಡ್ಡದಾಗಿ ವರ್ಕ್ ಆಗಿ ಸ್ಟಾರ್ಟ್ ಆಯಿತು. ಫಾರ್ ಎಕ್ಸಾಂಪಲ್ ಒಂದು ಮೊಟ್ಟೆ ಕಥೆ ಆಗಿರ್ಬೋದು, ಕಾಂತಾರ ಆಗಿರ್ಬೋದು, ಇಟ್ ಮೇಡ್ ಬಿಗ್ ಸೌಂಡ್. ಅಂದ್ರೆ ಆ ರೀಜನ್ದು ಕಂಟೆಂಟ್ ತುಂಬಾ ರೀಜನಲ್ ಕಂಟೆಂಟ್, ರೂಟೆಡ್ ಕಂಟೆಂಟ್ ಅಂತ ಏನ್ ಕರಿತೀವಿ, ಆ ಥರದ ಸಿನಿಮಾಗಳು ತುಂಬಾ ಕಮ್ಮಿ ಬರ್ತಿತ್ತು. ಸೊ ಆ ರೂಟೆಡ್ ಕಂಟೆಂಟ್ಗಳು ಬಂದ್ಮೇಲೆ ವಾಸ್ ಇಟ್ ಎ ಗೇಮ್ ಚೇಂಜರ್? ಅಂದ್ರೆ ಅಲ್ಲಿ ಇರುವಂತಹ ಪ್ರತಿಭೆಗಳಿಗೆ ಅಥವಾ ಅಲ್ಲಿ ಫಿಲ್ಮ್ ಮೇಕರ್ಸ್ಗಳಿಗೆ ಇನ್ನೊಂದಷ್ಟು ಬೂಸ್ಟ್ ಸಿಗ್ತಾ ಟು ಮೇಕ್, ಅಂದ್ರೆ ತುಳು ಫಿಲ್ಮ್ಸ್ಗೆ ಸ್ಟಿಕ್ ಆಗ್ಬೇಕು ಅಂತ ಇದ್ದಿದ್ದು ಕನ್ನಡ ಫಿಲ್ಮ್ಸ್ ನ ಹೆಚ್ಚಾಗಿ ಮಾಡ್ಬೇಕು, ಬಿಗರ್ ಮಾರ್ಕೆಟ್ ಅನ್ನೋದು ಆಯ್ತಾ? ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಎಲ್ಲರೂ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದಾನೇ ಬಂದಿದ್ದೀವಿ. ಕಾಮನ್ಲಿ ಎಲ್ಲರಿಗೂ ಒಂದು ಡ್ರೀಮ್ ಇರುತ್ತೆ, ಸಿನಿಮಾ ಮಾಡ್ಬೇಕು ಅಂದ್ರೆ, ಸಿನಿಮಾ ಮೇಲೆ ಇಂಟ್ರೆಸ್ಟ್ ಇರೋರಿಗೆ ಸಿನಿಮಾ ಮಾಡ್ಬೇಕು ಅಂತ ಒಂದು ಡ್ರೀಮ್ ಇರುತ್ತೆ. ಹೋಗ್ಬೇಕಾದ್ರೆ ಮನೆಯಲ್ಲಿ ಒಂದಷ್ಟು ಒತ್ತಡ, ದುಡ್ಡಿರಲ್ಲ, ನಾವೇ ಅರ್ನ್ ಮಾಡಿ ಮನೆಯವ್ರನ್ನೆಲ್ಲ ಸಾಕ್ಬೇಕು. ಹಾಗಿದ್ದಾಗ ಅವ್ರು ನಮ್ಗೊಂದು ಕ್ವಶನ್ ಕೇಳ್ತಾರೆ, ಯಾವ ಗ್ಯಾರಂಟಿ ಮೇಲೆ ಸಿನಿಮಾ ಇಂಡಸ್ಟ್ರಿಗೆ ಹೋಗ್ತೀಯಾ ಅಂತ. ಅವಾಗ ನಮಗ್ ಬರೋ ಹೆಸರು, ನೀವು ರಕ್ಷಿತ್ ಶೆಟ್ಟಿನ ನೋಡಿ, ರಿಷಬ್ ಶೆಟ್ಟಿನ ನೋಡಿ, ರಾಜ್ ಬಿ ಶೆಟ್ಟಿನ ನೋಡಿ. ಅವರು ಇವಾಗ ಎಲ್ಲರೂ ಕಷ್ಟಪಟ್ಟೆ ಮೇಲೆ ಬಂದಿರೋದು ಸರ್, ಯಾರಿಗೂ ಈಸಿಯಾಗಿ ಸಿಗಲ್ಲ. ಸೊ ಅವ್ರು ಇವಾಗ ಒಂದು ಪಾತ್ ಸೆಟ್ ಮಾಡಿದ್ದಾರೆ. ಅಂದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ತರ ಒಂದು ಸಿನಿಮಾಗಳನ್ನ ಕೊಟ್ಟರು ಜನರು ಎಕ್ಸೆಪ್ಟ್ ಮಾಡ್ತಾರೆ. ಅಂಡ್ ಪೀಪಲ್ ವಿಲ್ ಲೈಕ್ ಸಮ್ ನ್ಯಾಚುರಲ್ ಫಿಲ್ಮ್ಸ್ ಅಂತ. ಸೊ ನಾವು ಅದೇ ಪಾತಲ್ಲಿ ಬಂದಿದ್ದೀವಿ. ಅಂದ್ರೆ ಪ್ರತ್ಯರ್ಥ ಅನ್ನೋ ಸಿನಿಮಾ ಏನಿದೆಯೋ, ಇಟ್ ಇಸ್ ಅ ವೆರಿ ನ್ಯಾಚುರಲಿಸ್ಟಿಕ್ ಫಿಲ್ಮ್. ಇದರಲ್ಲಿ ಕಮರ್ಷಿಯಲ್ ಎಲಿಮೆಂಟ್ಸ್ ಕೂಡ ಇದ್ರೂನು, ಬಟ್ ಅನ್ವಾಂಟೆಡ್ ಐಟಮ್ ಸಾಂಗ್, ಅನ್ವಾಂಟೆಡ್ ಫೈಟ್ ಸೀಕ್ವೆನ್ಸ್ ರೆಗ್ಯುಲರ್ ಕನ್ನಡ ಪ್ಯಾಟರ್ನ್ ಅಲ್ಲಿ ಇರಲ್ಲ. ಸೊ ದಟ್ ಇಸ್ ದ ವೇ ದೇ ಹ್ಯಾವ್ ಶೋನ್ ಅಸ್. ಅಂದ್ರೆ ಈ ತರ ಸಿನಿಮಾಗಳನ್ನ ಮಾಡಿ ಅಂತ, ಅಂಡ್ ನಾವು ಅದನ್ನ ಮಾಡ್ತಾ ಇದ್ದೀವಿ. ಅಂಡ್ ನಿಮ್ಗೆ ಇನ್ನೊಂದು ದೊಡ್ಡ ಅಡ್ವಾಂಟೇಜ್ ಏನು ಅಂತಂದ್ರೆ, ಅಂದ್ರೆ ಪ್ರಾಬಬ್ಲಿ ತುಳು ಆಡಿಯನ್ಸು ನಿಮ್ಗಿದ್ದಾರೆ, ಅಲ್ಲಿಗೆ ಸಿನಿಮಾ ಮಾಡೋದು ಕೂಡ, ಅಂಡ್ ಕನ್ನಡ ಆಡಿಯನ್ಸು ಇದ್ದಾರೆ ಫಾರ್ ಎ ಬಿಗರ್ ಮಾರ್ಕೆಟ್. ಎರಡೂ ಬರೋದ್ರಿಂದ ಅದು ಅಡ್ವಾಂಟೇಜ್ ಆಗುತ್ತಾ? ಬಿಕಾಸ್ ತುಳುದಲ್ಲೂ ಸಿನಿಮಾ ಮಾಡ್ಬೋದು ಅಂಡ್ ಕನ್ನಡದಲ್ಲೂ ಸಿನಿಮಾ ಮಾಡ್ಬೋದು. ಅದು ಅಡ್ವಾಂಟೇಜ್ ಆಗುತ್ತೆ ಅಥವಾ ಒಂದಕ್ಕೆ ಸ್ಟಿಕ್ ಆನ್ ಆಗ್ಬೇಕು ಅನ್ನೋದು ಬರುತ್ತಾ? ಅಂದ್ರೆ ನಿಮ್ಗೆ ಹೆಂಗ್ ಪ್ರೊಸೆಸ್ ಆಗುತ್ತೆ ಒಂದು ಸಿನಿಮಾ ಮಾಡ್ಬೇಕಾದ್ರೆ? ತುಳು ಆಡಿಯನ್ಸ್ ಅಂದಾಗ, ತುಳು ಆಡಿಯನ್ಸ್ ತುಳು ಸಿನಿಮಾ ಮಾಡಿದಾಗ ದೇ ವಿಲ್ ಎಕ್ಸ್ಪೆಕ್ಟ್ ಕಾಮಿಡಿ. ಅದೇ ಕನ್ನಡ ಅಂತ ಬಂದಾಗ ಅವರಿಗೆ ಪ್ರಾಪರ್ ಆಗಿ ಒಂದು ಕ್ಲಾಸಿ ಸಿನಿಮಾಸ್, ಅದನ್ನ ಜಡ್ಜ್ ಮಾಡೋದು ತುಂಬಾ ಕಷ್ಟ ಆಕ್ಚುಲಿ. ಅಗೇನ್ ತುಳು ಸಿನಿಮಾ ಅಂತ ಬಂದಾಗನೇ ಅದು ಬೇರೆ ಇರುತ್ತೆ, ಕನ್ನಡ ಅಂತ ಬಂದಾಗನೇ ಕಾಮನ್ ಫ್ಯಾಕ್ಟರ್ ಏನಂದ್ರೆ, ತುಳುನಾಡಿನಲ್ಲೂ ಕನ್ನಡ ಸಿನಿಮಾ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಅಂಡ್ ಇಫ್ ಯು ಸಿ, ನೀವು ಅವಾಗ ಹೇಳ್ದಂಗೆ ತುಳುನಾಡಲ್ಲಿ ಪ್ರಾಪರ್ ಆಗಿ ಒಂದು ಒಳ್ಳೆ ಸಿನಿಮಾ ಬಂದ್ರೆ ಮಾತ್ರ ಓಡುತ್ತೆ, ಇಲ್ಲ ಅಂದ್ರೆ ಚಾನ್ಸೇ ಇಲ್ಲ ಓಡೋದಕ್ಕೆ. ಅಂಡ್ ಹಾಗಾಗಿ ನಾವು ವಿ ಆರ್ ಅವೇರ್ ದಟ್ ನಮ್ಮ ಊರ್ ಕಡೆನೆ ಸಿನಿಮಾ ಮಾಡಿದೀವಿ, ಊರವರೆಲ್ಲ ಸೇರ್ ಮಾಡಿದೀವಿ. ಸೊ ಸಿನಿಮಾ ಚೆನ್ನಾಗಿ ಬಂದಿದೆ ಅಂದ್ರೆ ಅವ್ರು ನೋಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ನಮ್ಗೆ. ಅಂಡ್ ನಾಟ್ ಜಸ್ಟ್ ದೆಮ್, ಎಂಟೈರ್ ಕರ್ನಾಟಕದಲ್ಲೇ ನಾನು ಹೇಳ್ತಾ ಇದ್ದೀನಿ, ಕನ್ನಡ ಆಡಿಯನ್ಸ್ ಸ್ಟ್ಯಾಂಡರ್ಡ್ಸೇ ಬೇರೆ ಲೆವೆಲ್ ಅಲ್ಲಿ ಇದೆ. ಯಾಕಂದ್ರೆ ನಾವು ಎಸ್ಪೆಷಲಿ ನಮ್ಮ ಕನ್ನಡಿಗರು ಕನ್ನಡ ಸಿನಿಮಾ ಮಾತ್ರ ಅಲ್ಲ ನೋಡೋದು, ತಮಿಳ್, ಮಲಯಾಳಂ, ತೆಲುಗು, ಹಿಂದಿ, ಕೊರಿಯನ್ ಕೂಡ ನೋಡ್ತಾರೆ. ಅಂಡ್ ನಮ್ಮ ಕನ್ನಡ ಆಡಿಯನ್ಸ್ ಸ್ಟ್ಯಾಂಡರ್ಡ್ಸ್ ಎಲ್ಲೋ ಇದೆ. ಹಾಗಾಗಿ ಆ ಸ್ಟ್ಯಾಂಡರ್ಡ್ಸ್ ತಕ್ಕಂಗೆ ಇರ್ಬೇಕು ಅಂದ್ರೆ ನಾವು ಆತರ ಸಿನಿಮಾ ಕೊಟ್ರೆ ಮಾತ್ರ ಓಡೋದು. ನೀವು ಹೇಳಿದ್ರಿ ವಾರಕ್ಕೆ 6ರಿಂದ 10 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ, ಹೇಗೆ ಇದನ್ನ ಟ್ಯಾಕಲ್ ಮಾಡ್ತೀರಾ ಅಂತ. ವೆರಿ ಸಿಂಪಲ್, ಸಿನಿಮಾ ಚೆನ್ನಾಗಿದ್ರೆ, ಸಿನಿಮಾ ಚೆನ್ನಾಗಿ ಅವ್ರಿಗೆ ರೀಚ್ ಆದ್ರೆ, ಅವ್ರು ಇಷ್ಟಪಟ್ರೆ ಡೆಫಿನೆಟ್ಲಿ ಹೊಸ ಸಿನಿಮಾಗಳು ಗೆಲ್ಲುತ್ತೆ ಸರ್. ಯಾಕೆ
ಒಂದು ಮೊಟ್ಟೆ ಕೆತ್ತ ಗೆದ್ದಿದೆ, ರಂಗಿ ತರಂಗ ಗೆದ್ದಿದೆ. ಆಮೇಲೆ ಲಾಟ್ ಆಫ್ ಎಕ್ಸಾಂಪಲ್ಸ್, ನಮ್ಮ ಒಳ್ಳೆ ಸಿನಿಮಾಗಳನ್ನ ಗೆಲ್ಸಿರೋ ಎಕ್ಸಾಂಪಲ್ಸ್ ಇದೆ. ಹಾಗಾಗಿ ನಾವು ಪ್ರತ್ಯರ್ಥ ತಂಡ ಯಾವತ್ತು ಎಲ್ಲೂನು ಹೊಸಬ್ರು ಸಿನಿಮಾ ದಯವಿಟ್ಟು ಬಂದು ನೋಡಿ ಅನ್ನೋ ರಿಕ್ವೆಸ್ಟ್ ಮಾಡಲ್ಲ. ವಿ ವಿಲ್ ನಾಟ್ ಯೂಸ್ ಸಿಂಪತಿ ಎಟ್ ಆಲ್. ಅಂಡ್ ಆಲ್ಸೋ ನಾವು ಎಲ್ಲೂ ಕನ್ನಡ ಸಿನಿಮಾ ಉಳಿಸಿ ಬೆಳೆಸಿ ಅಂತ ಎಲ್ಲರೂ ಹೇಳೋ ತರ ನಾವು ಅದನ್ನ ಹೇಳಕ್ ಇಷ್ಟಪಡಲ್ಲ. ನಾವು ಖಂಡಿತವಾಗ್ಲೂ ಹೇಳ್ತೀವಿ, ಪ್ರತ್ಯರ್ಥ ಸಿನಿಮಾನ ನೋಡಿ ನಮ್ಮ ಕನ್ನಡಿಗರೇ ಬೇರೆಯವ್ರಿಗೆ ಹೆಮ್ಮೆಯಿಂದ ಇದು ಕನ್ನಡ ಸಿನಿಮಾ ಅಂತ ಬೇರೆಯವ್ರಿಗೆ ಸಜೆಸ್ಟ್ ಮಾಡುವಂತ ಸಿನಿಮಾ ಪ್ರತ್ಯರ್ಥ ಅಂತ ನಾನು ಕಾನ್ಫಿಡೆನ್ಸ್ ಕೊಡ್ತೀನಿ. ವೆಲ್ ಸೆಟ್. ಓಕೆ. ಆ್ಯಂಡ್ ನೀವು ಆಸ್ ಎ ಆಡಿಯನ್ ಈಗ ಸಿನಿಮಾ ಎಲ್ಲ ಮಾಡಿದಿರ, ಡಬ್ಬಿಂಗ್ ಕೂಡ ಮಾಡಿದಿರ, ಆ ಸಿನಿಮಾ ನೋಡ್ಬೇಕಾದ್ರೆ ಈ 3 ವಿಷಯ ಸಿನಿಮಾದಲ್ಲಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂದ್ರೆ ಆಸ್ ಎ ಆಡಿಯನ್ ನಿಮಗೆ ಅದ್ಯಾವುದು? ಫಸ್ಟ್ ಸ್ಟಾರ್ಟಿಂಗ್ ನಮ್ಮ ಇದನ್ನ ನೋಡೋದಾದ್ರೆ ಕಾಲೇಜ್ ಎಂಟರ್ಟೈನ್ಮೆಂಟ್. ಈಗ ನಾರ್ಮಲಿ ಕಾಲೇಜಿಗೆ ಹೋಗೋರೆಲ್ಲ ತುಂಬಾ ಇಷ್ಟಪಡ್ತಾರೆ ಆ ಇದನ್ನ. ಆಲ್ರೆಡಿ ಒಂದು ಸಾಂಗ್ ಸಹ ಬಂದಿದೆ, ಅದನ್ನ ಸಹ ತುಂಬಾ ಇಷ್ಟಪಡ್ತಿದ್ದಾರೆ. ಅಲ್ಲಿಂದ ಹಿಡಿದು ನೆಕ್ಸ್ಟ್ ಹೋದ್ರೆ ಟ್ವಿಸ್ಟ್. ಈಗ ನಾನು ತುಂಬಾ ಸಲ ಮೂವಿ ನೋಡಿದ್ದೇನೆ, ಅದ್ರಲ್ಲಿ ಇದೇನೆ, ಬಟ್ ನಾನೇ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಈಗ ಎಂತ ಬರ್ತದೆ, ಎಂತ ಆಗ್ತದೆ ಅಂತ. ಫುಲ್ ಕ್ಯೂರಿಯಾಸಿಟಿನ ನೋಡ್ತಿರ್ತೇವೆ. ಟ್ವಿಸ್ಟ್. ನೆಕ್ಸ್ಟ್ ಹೇಳ್ಬೋದು ಅಂದ್ರೆ ಕತೆ ಬಗ್ಗೆ ಏನಾದ್ರು ಹೇಳಿದ್ರೆ ಇಲ್ಲ, ಅದಕ್ಕೆ ಥಿಂಕ್ ಮಾಡ್ತಿದ್ದೇನೆ, ಏನಾದ್ರು ತಪ್ಪಿ ಬಂದ್ರೆ ಮತ್ತೆ. ಅಲ್ಲ, ಅವ್ರಿಗೆ ಒಂದ್ಸಲ ಸಿನಿಮಾ ನೋಡಿದ್ಮೇಲೆ ನೆಕ್ಸ್ಟ್ ಟೈಮ್ ನೋಡ್ಬೇಕಾದ್ರೆ ಟ್ವಿಸ್ಟ್ ಏನಂತಾನೆ ನೆನಪಿರಲ್ಲ, ಕತೆ ಹಾಗಲ್ಲ, ಈಗ ಗೊತ್ತಿದ್ರೆ ಅದು ಕ್ಯೂರಿಯಾಸಿಟಿ ತರ್ಬೇಕು, ಇಲ್ಲಾಂದ್ರೆ ಎಂತ ಮಜಾ ಇರ್ತದೆ ಅಲ್ವಾ? ರಜನಿ ಆಲ್ರೆಡಿ ಇದ್ದಾರೆ ಭಜನಿ. ಆಕ್ಚುಲಿ ಈಗ ನೋಡ್ತಾ ಇರುವಾಗ ಇದು ನಂಗೆ ಗೊತ್ತುಂಟು ಅಂತ ಸುಮ್ನೆ ಹೀಗೆ ನೋಡುವ ಆತರ ಫೀಲ್ ಇರುವುದಿಲ್ಲ. ಕ್ಯೂರಿಯಾಸಿಟಿ ಇರ್ತದೆ ಇನ್ನು ನೋಡ್ಲಿಕ್ಕೆ. ಎಷ್ಟು ಸಲ ನೋಡಿದ್ರು ಸಹ ಇನ್ನೂ ಕ್ಯೂರಿಯಾಸಿಟಿ ಇರ್ತದೆ. ಅದನ್ನ ನಾನು ಅಲ್ಲೇ ಇದ್ ಮಾಡಿರುತ್ತೇನೆ, ನೆಕ್ಸ್ಟ್ ಇದೇ ಆಗುದು ಅಂತ ಸುಮ್ನೆ ಹೀಗೆ ನೋಡುದು ಆತರ ಇರುದಿಲ್ಲ ಅಂತ. ಹಾಗೆ ಓಕೆ. 8 ವರ್ಷದಿಂದ ಈ ಕಾನ್ಸೆಪ್ಟ್ ಹೊಡೆದಿತ್ತಲ್ಲ, ಇದು ಸಿನಿಮಾ ಆಗುತ್ತೆ ಅಂತೆಲ್ಲ ಅನ್ಕೊಂಡಿದ್ರಲ್ಲ, ಆ ಸಿನಿಮಾದಲ್ಲಿ ನೀವೇ ನಟಿಸ್ತೀರಾ ಅಂತ ಅನ್ಕೊಂಡಿದ್ರಾ? ಆನೆಸ್ಟ್ಲಿ ಸಿನಿಮಾ ನಮ್ಮ ಸೀನಿಯರ್ ಯಾರೋ ಒಬ್ರು ಶಾರ್ಟ್ ಫಿಲ್ಮ್ ಮಾಡಿದ್ರು. ಅದನ್ನ ನೋಡಿದಾಗ ಅದೊಂದು ಸಿಂಪಲ್ ಕಾನ್ಸೆಪ್ಟ್ನ 2 ನಿಮಿಷದಲ್ಲಿ ಶಾರ್ಟ್ ಫಿಲ್ಮ್, ನೀವು ಅನ್ಕೊಂಡೇ ಇರಲ್ಲ ಇದು ಹಿಂಗಾಗತ್ತೆ ಅಂತ, ಹಂಗಾಗತ್ತೆ ಆ ಥರ ಸಿನಿಮಾ ಆಗಿತ್ತು. ಸೊ ನಮ್ಮ ಸೀನಿಯರ್ಸು ನಾವು ಡೈಲಿ ನೋಡೋರು ಈ ಥರ ಮಾಡಿದ್ರೆ ಎಲ್ಲರೂ ಹೊಗಳ್ಬೇಕಾದ್ರೆ ನಮ್ಗೊಂಥರ ವಾವ್ ಸೂಪರ್, ಆ ಥರ ಏನೋ ಒಂದು ಶಾರ್ಟ್ ಫಿಲ್ಮ್ ಮಾಡಬೇಕು ಅನ್ನೋ ಥರ ತಲೆಗೆ ಬಂದಿತ್ತು. ಆ್ಯಂಡ್ ಆನೆಸ್ಟ್ಲಿ ನನಗೆ ಫಸ್ಟ್ ಸ್ಟೋರಿ ಲೈನ್ ಹೊಳ್ದಿದ್ದು ಹೆಂಗೆ ಅಂದರೆ, ಅದು ನಾನು ಹೇಳಿದ್ರೆ ಇವಾಗ ಮೂವಿದು ಮೇನ್ ಸ್ಟೋರಿನ ರಿವೀಲ್ ಮಾಡ್ದಂಗಾಗುತ್ತೆ. ಬಟ್ ಈ ಆಯುಷ್ ಅನ್ನೋ ಕ್ಯಾರೆಕ್ಟರ್ ಏನಿದೆ, ಈಗ ನಾನು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋನು. ಇವಾಗ ಲೋನ್ ಮಾಡಿ ನನಗೆ ಕಾಲೇಜಿಗೆ ಹಾಕಿದ್ದಾರೆ, ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಲೈಕ್ ನನ್ನ ಫ್ಯಾಮಿಲಿದು ಫೇಟ್ ಚೇಂಜ್ ಮಾಡಬೇಕು ಅಂತ, ಬಿಕಾಸ್ ಕೋರ್ಸ್ ಚೇಂಜ್ ಮಾಡಿ ನಾನು ಅರ್ನ್ ಮಾಡಬೇಕು. ಸೊ ಅದೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ತುಂಬ ಜವಾಬ್ದಾರಿ ಇರುತ್ತೆ. ಇಷ್ಟೆಲ್ಲ ಇರಬೇಕಾದ್ರೆ ಈ ಒಂದು ನಾರ್ಮಲ್ ಸ್ಟೂಡೆಂಟಿಗೆ ಈ ಥರ ಆಗಿಬಿಟ್ರೆ ಏನಾಗ್ಬೋದು? ನನಗೆ ಈ ಇನ್ಸಿಡೆಂಟ್ ನನ್ನ ಲೈಫಲ್ಲಿ ಆದರೆ, ಅಂದರೆ ನಾನು ಅದನ್ನು ಇಮ್ಯಾಜಿನ್ ಮಾಡ್ತಿದ್ದೆ, ಬೈಕಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಹೋಗ್ಬೇಕಾದ್ರೆ ನನಗೆ ಹಿಂಗಾಗ್ಬಿಟ್ರೆ ನಾನು ಏನು ಮಾಡ್ಬೋದು. ಸೊ ಅಲ್ಲಿಂದ ಒಂದು ಸ್ಟಾರ್ಟ್ ಆಗಿದ್ದು ಸ್ಟೋರಿ ಲೈನ್. ಆಮೇಲೆ ಅದನ್ನು ಹಿಂಗೆ ದಿ ಬೆಸ್ಟ್ ಅಂದರೆ ಆಡಿಯನ್ಸಿಗೆ ಇಷ್ಟ ಆಗೋ ಥರ ಪ್ರೆಸೆಂಟ್ ಮಾಡ್ಬೋದು. ಇವಾಗ ನನಗೆ ಅನಿಸಿರೋ ಲೈನ್ ಏನೋ ಒಂದು ಎಮೋಷನ್, ಆ ಎಮೋಷನ್ನ ತೋರಿಸ್ಬೇಕು ಅಂದರೆ ನಿಮಗೆ, ಈಗ ನಾನು ಸುಮ್ಮನೆ ಏನೋ ಒಂದು ಕಾಮಿಡಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ನಾನು ನಿಮ್ಮ ಫ್ರೆಂಡ್ ಆಗಿದ್ದರೆ ನೀವು ಇಮ್ಯಾಜಿನ್ ಮಾಡ್ತೀರ, ನನ್ನ ಬಗ್ಗೆ ಒಂದು ಕ್ಯಾರೆಕ್ಟರ್ ನಿಮಗೆ ವಿಜುವಲಿ ಬರುತ್ತೆ. ಸೊ ನಾವು ಆ ಪ್ಲಾಟಿಂಗ್ಸ್ ಮಾಡಬೇಕು, ಆಡಿಯನ್ಸಿಗೆ ಇಷ್ಟ ಆಗೋ ಥರ ಆ ವಿಷಯನ ಪ್ರೆಸೆಂಟ್ ಮಾಡಬೇಕು. ಸೊ ಅಲ್ಲಿಂದ ಹಾಗೆ ಸ್ಟಾರ್ಟ್ ಆಗಿದ್ದು ಕತೆ. ಓಕೆ. ಯಾ, ಆ್ಯಂಡ್ ನಮ್ಮ ಚಾನಲ್ ಹೆಸರು ಖಡಕ್ ಸಿನಿಮಾ ಅಂತ. ಸೊ ನಾನು ಪ್ರತಿಯೊಬ್ಬರಿಗೂ ಖಡಕ್ ಮೂಮೆಂಟ್ ಏನು ಅಂತ ಕೇಳ್ತಿರ್ತೀನಿ. ಸೊ ಈ ಸಿನಿಮಾದ ಖಡಕ್ ಮೂಮೆಂಟಿಗೆ ಸಿನಿಮಾ ರೈಟಿಂಗ್ ಪ್ರೋಸೆಸ್ 8 ವರ್ಷದಿಂದ ಶುರುವಾಗಿದೆ ಕತೆ. ಆ್ಯಂಡ್ ಶೂಟಿಂಗ್ ಕೂಡ ಮುಗಿಸಿ ಮನೆಗೆ ಹೋಗಿ ಮತ್ತೆ ಒಂದು ಸಿನಿಮಾದ ವೈಬ್ ಇರುತ್ತೆ ಗೊತ್ತಾ. ಯಾವಾಗ ಕೇಳಿದ್ರು ಆನ್ ಟಾಪ್ ಆಫ್ ದ ಮೈಂಡ್ ಒಂದು ವಿಷಯ ನಾಟಕ ಬರ್ತಿರುತ್ತೆ, ಪ್ರತ್ಯರ್ಥ ಅಂದ ತಕ್ಷಣ. ಅದೇನು, ವಾಟ್ ಇಸ್ ದಟ್ ಖಡಕ್ ಮೂಮೆಂಟ್? ಇವು ಶೂಟಿಂಗ್ ಅಲ್ಲ, ಯಾವ್ದ್ರ ಬೇಕಾದ್ರೂ ನಿಮಗೆ ಯಾವ್ದು ವಾವತ್ತು ಅನ್ಸೋ ಒಂದು ಮೂಮೆಂಟ್? ನನಗೆ ಆಕ್ಚುಲಿ ಖಡಕ್ ಮೂಮೆಂಟ್ ಅಂದ್ರೆ ಟೆಕ್ನಿಕಲ್ ಶೋ ನೋಡಿದ ನಂತರ ನಮ್ ಸುತ್ತ ಇರೋರೆ ನನ್ನನ್ನ ನೋಡೋ ರೀತಿ ಬದಲಾವಣೆ ಆಯ್ತಲ್ವಾ, ಅದು ನನಗೆ ಖಡಕ್ ಮೂಮೆಂಟ್ ಅಂತ ಅನ್ಸುತ್ತೆ. ಎಲ್ಲೋ ಪಾತ್ರಕ್ಕೆ ಜೀವ ತುಂಬಿದಿನೋ ಏನೋ, ದಟ್ಸ್ ಮೈ ಖಡಕ್ ಮೂಮೆಂಟ್. ಒಳ್ಳೆ ಕಾಂಪ್ಲಿಮೆಂಟ್ ಸಿಗ್ತಾ ಟೆಕ್ನಿಕಲ್ ಶೋ ಆದ್ಮೇಲೆ. ಅಕ್ಷಯ್ ಬಗ್ಗೆ ನಾನು ಹೇಳ್ತೀನಿ, ನಂದು ಪ್ಯೂರ್ ಒಪಿನಿಯನ್. ಇವಾಗ ನಾವೆಲ್ಲ ಹಿಂಗೇನೋ ಒಂದು ಸಿನಿಮಾ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ವಿ, ಶೋರಿಲೂ ಮಾಡ್ಕೊಂಡ್ವಿ. ಯಾರು ದುಡ್ಡು ಹಾಕ್ತಾರೆ, ಎಷ್ಟು ದುಡ್ಡು ಹಾಕ್ತಾರೆ ಏನು ಗೊತ್ತಿಲ್ಲ, ಹೋಪ್ಸು ಇದೆ, ಬಟ್ ಹಿಂಗೆ ಆಗತ್ತೆ ಅಂತ ಇಲ್ಲ. ಟ್ರೈ ಮಾಡೋಣ ಅಂತ ತುಂಬಾ ಕಷ್ಟಪಡ್ತಾ ಇದ್ವಿ. ಅವಾಗ ಒಂದಿನ ಹಿಂಗೆ ಮೀಟ್ ಆಗಿ, ಇವನು ಅರ್ಜುನ್ ನಂದು ಸೀನಿಯರ್, ಸೊ ಬಾಂಡಿಂಗ್ ಇತ್ತು. ಅಕ್ಷಯನ್ ಬಂದು ಮೀಟ್ ಆದಾಗ ಇವನು ಇವ್ರದ್ದು ಯೂನಿಟ್ ಇದೆ, ಇವ್ನ ಫ್ರೆಂಡು ಅಂತ ಇವನಿಗೆ ಒಂದು ಕ್ಯಾಸ್ಟಿಂಗ್ ಕೊಡ್ತಾ ಇದ್ದಾನೆ. ಇವನಿಗೆ ಹೆಂಗ್ ಪೊಲೀಸ್ ಸೂಟ್ ಆಗುತ್ತೆ, ಗಡ್ಡ ಬಿಟ್ಕೊಂಡಿದ್ದಾನೆ, ಇವ್ನು ಆಕ್ಟಿಂಗ್ ಮಾಡ್ತಾನ ಅನ್ನೋ ತರನೇ ಇತ್ತು. ಆಕ್ಚುಲಿ ಟ್ರೈಲರ್ ನೋಡೋದಲ್ಲ ಸೂಟ್ ಆಗ್ತದೆ ನಿಮಗೆ ಆಯ್ತಾ? ಇಲ್ಲಿ ನೋಡೋದಕ್ಕೂ ಅಲ್ಲಿ ನೋಡೋದಕ್ಕೂ ವ್ಯತ್ಯಾಸ ಇದೆ. ಕಾಂಪ್ಲಿಮೆಂಟ್ ಯು. ಆ ಥರ ಇಂಪ್ರೆಷನ್ ಇತ್ತು.
ಆಮೇಲೆ ಶೋರಿಲೂ ಶೂಟ್ ಮಾಡಿದ್ವಿ. ಶೋರಿಲಿ ಶೂಟ್ ಮಾಡಿದಾಗ ಏನೋ ಬೇರೆ ಸಿನಿಮಾದಿಂದ ಗಡ್ಡ ಎಲ್ಲ ತೆಗ್ದಿರ್ಲಿಲ್ಲ. ಓಕೆ ಸೂಟ್ ಆಗ್ತಾನೆ ಆ ಥರ ಇತ್ತು. ಚೆನ್ನಾಗಿದೆ ಜಡ್ಜ್ಮೆಂಟಲ್ ಥಾಟ್. ಫಸ್ಟ್ ನೋಡಿದಾಗ ಏನಿಸುತ್ತೆ ಆಯ್ತಾ. ಲಾಸ್ಟ್ ನಾನು ಟೆಕ್ನಿಕಲ್ ಶೋನಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೆ. ಲೈಕ್ ಲಿಟ್ರಲಿ ನನಗೆ ಅಕ್ಷಯ್ ಅಂತಾನೆ ಫೀಲ್ ಆಗಿಲ್ಲ. ನಾನು ಟೆಕ್ನಿಕಲ್ ಶೋ ಮುಗಿಸಿ ಹೊರಗೆ ಬರಬೇಕಾದ್ರೆ ಅಕ್ಷಯ್ ಕರೆದು ಹೇಳಿದೆ, ಅಕ್ಷಯ್ ನಾನು ಇವತ್ತಿಂದ ನಿಮ್ಮ ಫ್ಯಾನು ಅಂತ. ನಾನು ಅಂದರೆ ನೀವೇನೋ ಎಕ್ಸ್ಪೆಕ್ಟ್ ನೀವು ಇಷ್ಟೇ ಮಾಡ್ತಾನೆ ಇವನು ಅಂತ ಅನ್ಕೊಂಡಿರ್ತೀರಾ, ಬಟ್ ವೆನ್ ಹಿ ಅಚೀವ್ಸ್ ಮೋರ್ ದ್ಯಾನ್ ದ್ಯಾಟ್ ಅಲ್ಲ, ತುಂಬ ಖುಷಿ ಆಗುತ್ತೆ. ಲೈಕ್ ನಾನಂತೂ ಅನ್ಕೊಂಡಿರ್ಲಿಲ್ಲ ಅಕ್ಷಯ್ ಇಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ, ಇಷ್ಟು ಚೆನ್ನಾಗಿ ಈ ರೋಲ್ ಸೂಟ್ ಆಗುತ್ತೆ ಅಂತ. ಆ್ಯಂಡ್ ನೋಡಿದವರು ನಾಡ್ದು ಡೆಫಿನೆಟ್ಲಿ ಹೇಳ್ತಾರೆ ಅಕ್ಷಯ್ದು ಫ್ಯಾನ್ ಫಾಲೋವಿಂಗ್ ಸ್ಟಾರ್ಟ್ ಆಗತ್ತೆ. ಹಾಗೇನಾದ್ರೂ ಆಗಿದೆ ಅಂತಂದ್ರೆ ಐ ರಿಯಲಿ ಥ್ಯಾಂಕ್ ಫಾರ್ ರಂಗಭೂಮಿ, ಬಿಕಾಸ್ ನಾನು ರಂಗಭೂಮಿ, ತುಳು ರಂಗಭೂಮಿಯಿಂದ ತುಳು ಕನ್ನಡ ಎರಡೂ ರಂಗಭೂಮಿಯಲ್ಲಿ ವರ್ಕ್ ಮಾಡಿದ್ರು. ಅದೇನಾದ್ರು ಚೇಂಜಸ್ ಆಗಿದೆ ಅಂದ್ರೆ, ಅದೇನಾದ್ರು ಕಲ್ತಿದ್ದೀನಿ ಅಂದ್ರೆ ಅಲ್ಲಿಂದಾನೆ ಕಲ್ತಿರೋದು ಗ್ರೌಂಡ್. ಚೆನ್ನಾಗಿ ಹೇಳಿದ್ರಿ ನೀವು. ಅಂದ್ರೆ ಜಡ್ಜ್ಮೆಂಟಲ್ ಥಾಟು. ಈಗ ಅದೇನೆ ಹೀರೋಯಿನ್ನ ಕೇಳ್ತೀನಿ, ಇವ್ರನ್ನ ಫಸ್ಟ್ ನೋಡಿದಾಗ ಏನ್ ಅನ್ಸ್ತು, ಆಮೇಲೆ ಅನ್ಸಿದ್ವಿ ಎಲ್ಲ ನಿಜ ಅಲ್ವಲ್ಲ ಅಂತ ಅನ್ಸಿದ್ ಯಾವುದು? ಇಲ್ಲ, ಇವ್ರದ್ದು ಆಡಿಷನ್ ಬಂದಾಗ ಆ್ಯಕ್ಚುಲಿ ವಿಡಿಯೋ ಬೈಟ್ ಏನೋ ಬಂದಿತ್ತು. ವಿಡಿಯೋ ನಾವೊಂದು ಸೀನ್ ಕೊಟ್ಟು ಆಡಿಷನ್ ಮಾಡ್ತಿದ್ವಿ. ಅವಾಗ ಇವರೆಲ್ಲೋ ಬೇರೆ ಕಡೆ ಇದ್ರು, ನಮ್ದು ಏಡಿ ಯಾರೋ ರೆಫರ್ ಮಾಡಿ ಬಂದಿದ್ರು. ವಿಡಿಯೋ ನೋಡಿದಾಗ ಓಕೆ ಎಕ್ಸ್ಪ್ರೆಷನ್ಸ್ ಇಷ್ಟೇ ಗಳಿಸಿದ್ರು. ಎಕ್ಸ್ಪ್ರೆಷನ್ ಎಲ್ಲ ಚೆನ್ನಾಗಿದೆ, ಓಕೆ ಫೇಸ್ ಎಲ್ಲ ಚೆನ್ನಾಗಿದೆ, ಮಾಡಿಸ್ಬೋದು ಆ್ಯಕ್ಟಿಂಗ್ ಅಂತ ಕರೆಸಿದ್ವಿ. ವರ್ಕ್ಶಾಪ್ ಎಲ್ಲ ನಾನೇ ಕೊಡ್ತಾ ಇದ್ದೆ ಆ್ಯಕ್ಟರ್ಸಿಗೆ. ಸೊ ಕರೆಸಿ ಆವತ್ತು ಕಾಮಿಡಿ ಇತ್ತು. ಇವರು ಅಣ್ಣನ ಯಾರನ್ನೋ ಕರ್ಕೊಂಡು ಬಂದಿದ್ದಾರೆ. ನಾನು ಹಿಂಗೆ ಕೂತಿದ್ದೀನಿ ಮುಂದೆ, ಶೋರಲ್ಲಿ ತೋರಿಸಿದ್ದೀನಿ. ಅವರು ನನ್ನೇ ಅಂದರೆ ಹೊಸಬ್ರು ಏನೋ ಸಿನಿಮಾ ಮಾಡೋದು ಅಂದಾಗ ಈಗ ತುಂಬ ಥರ ಥಾಟ್ಸ್ ಇದೆ. ಅಂದರೆ ಇಂಡಸ್ಟ್ರಿ ಬಗ್ಗೆ ಹೊಸಬ್ರ ಬಗ್ಗೆ ಒಳ್ಳೆ ಒಪಿನಿಯನ್ ಇಲ್ಲ. ಇವ್ರ ಅಣ್ಣನ ಯಾರೋ ಇವರು ಶೋರಿಲಿ ನೋಡ್ತಾ ಇದ್ದಾರೆ, ಅಥವಾ ನಾನು ಮಾತಾಡ್ತಿದ್ದೀನಿ, ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಯಾವ ಥರ ಸಿನಿಮಾ ಇರುತ್ತೆ ಒಂದು ಆಫೀಸಲ್ಲಿ. ಇವ್ರಣ್ಣ ನನ್ನೇ ಗುರಾಯಿಸ್ತಾ ಇದ್ದಾರೆ. ಯಾರಿಲ್ಲ, ನಾನೊಬ್ಬನೇ. ಈಗ ನಾನು ಯೋಚನೆ ನನಗೆ ಆ್ಯಕ್ಚುಲಿ ಇವ್ರು ಸೂಟ್ ಆಗ್ತಾರಾ ಏನು ಅಂತ ಇವ್ರ ಫೇಸ್ ನೋಡಬೇಕು. ನಾನು ಹಿಂಗೆ ನೋಡಿದಾಗೆಲ್ಲ ಇಲ್ಲಿಂದ ಲುಕ್ ಬರ್ತಿದೆ ನನಗೆ. ಆಮೇಲೆ ಹೆಂಗೆಂಗೋ ಮಾಡಿ ಒಂದು ಸೀನ್ ಕೊಟ್ಟು ಆ್ಯಕ್ಟಿಂಗ್ ಮಾಡಿಸಿ ಹೆಂಗೋ ಮಾಡಿ ಕಳಿಸಿದ್ವಿ. ಅದನ್ನು ಥಾಟ್ ಇತ್ತು. ಬಂದು ಕುಂತಾಗ ಓಕೆ ವಿಡಿಯೋದಲ್ಲಿ ಹಿಂಗಿದ್ರು, ಫುಲ್ ನೋಡಿದ್ರೆ ಹಿಂಗೆ ಕಡ್ಡಿದ್ದಂಗೆ ಇದಾರಲ್ಲ ಇವ್ರನ್ನ ಹೆಂಗೆ ಏನು ಥರ್ಮಕೋಲ್ ಎಲ್ಲ ಹಾಕಿ ಕೈಗೆ ಎಲ್ಲ ಫುಲ್ ಫಿಟ್ ಮಾಡಬೇಕಾ ಹಿಂಗೆ, ಆ ಥರ ಎಲ್ಲ ಯೋಚನೆ ಇತ್ತು. ಬಟ್ ಪರ್ಫಾರ್ಮೆನ್ಸ್ ವೈಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ವಿ ನ್ಯೂ ದಟ್ ಈಗ ಅದೇ ಥಾಟ್ ಪ್ರೊಸೆಸ್. ಲೈಕ್ ಒಂದು ಕ್ಯಾರೆಕ್ಟರ್ ಅಂದಾಗ ಅವರು ನೋಡೋಕ್ಕೆ ಅಥವಾ ಫಿಸಿಕಲಿ ಚಂದನೇ ಇರಬೇಕು ಅಂತ ಇಲ್ಲ, ಎಲ್ಲರಿಗೂ ಒಂದು ಎಮೋಷನ್ಸ್ ಇರುತ್ತೆ. ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಸೆಲೆಕ್ಟೆಡ್. ನೈಸ್. ಸರ್ ನಿಮ್ಮ ಖಡಕ್ ಮೂಮೆಂಟ್ ಪ್ರತ್ಯರ್ಥ ಸಿನಿಮಾದು? ನನ್ನ ಖಡಕ್ ಮೂಮೆಂಟ್ನ ನಾನು ಎರಡು ಪರ್ಸ್ಪೆಕ್ಟಿವ್ ನಲ್ಲಿ ಹೇಳ್ತೀನಿ. ಒಂದು, ನಮ್ಮೊಳಗಡೆ ಇಬ್ರು ಇರ್ತಾರಲ್ವಾ ಸರ್, ಅಂದ್ರೆ ಒಬ್ಬ ಏನೇ ಆದ್ರೂ ಸ್ಯಾಟಿಸ್ಫೈ ಆಗಿರಲ್ಲ, ಇನ್ನೊಬ್ಬ ಏನೋ ಒಂದು ಸ್ವಲ್ಪ ಆದ್ರೂ ಸ್ಯಾಟಿಸ್ಫೈ ತುಂಬಾ ಆಗಿರ್ತಾರೆ. ಸೊ ಈ ಫಸ್ಟ್ ಇವನ್ ಪರ್ಸ್ಪೆಕ್ಟಿವ್ ಹೇಳೋದಾದ್ರೆ, ಈ ಅರ್ಜುನ್ ಪರ್ಸ್ಪೆಕ್ಟಿವ್ ಹೇಳೋದಾದ್ರೆ, ಇವನ್ ಸಿನಿಮಾ ಮಾಡ್ತಾನ ಅಂತ ಕೇಳಿದಾಗ ಸ್ವಲ್ಪ ಜನ ನಗಾಡಿದ್ರು. ಆಮೇಲೆ ಇವಾಗ ಅಂದ್ರೆ ಟ್ರೈಲರ್ ಎಲ್ಲ ನೋಡಿ ನಾವು ಮಾಡ್ತಿರೋ ಅಂದ್ರೆ ಒಂದೇನೋ ಸ್ವಲ್ಪ ಇವ್ರು ಮಾಡಿದಾರೆ ಅಂತ ಗೊತ್ತಾದಾಗ ಅವರು ನಮ್ಗೆ ಅಪ್ರಿಷಿಯೇಟ್ ಮಾಡ್ತಾರಲ್ಲ, ಅದೊಂದು ಖಡಕ್ ಮೂಮೆಂಟ್ ಅನ್ಸುತ್ತೆ. ಅದೇ ತರ ಈ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಇವಾಗ ನಮಗೆ ಇವಾಗ ಕರೆಂಟ್ಲಿ ಟೆಕ್ನಿಕಲ್ ಶೋ ಅಥವಾ ಬೇರೆ ಏನ್ ರಿವ್ಯೂಸ್ ಬರ್ತಾ ಇದೆಯೋ ಅದು ಅಲ್ಲ ಖಡಕ್ ಮೂಮೆಂಟ್. ನನಗೆ ಖಡಕ್ ಮೂಮೆಂಟ್ ಇನ್ನೇನಾಗ್ಬೇಕಂದ್ರೆ, ಕನ್ನಡ ಆಡಿಯನ್ಸು ಪ್ರೌಡ್ ಆಗಿರ್ಬೇಕು ನಮ್ಮ ಸಿನಿಮಾ ನೋಡಿ. ಈ ಅರ್ಜುನ್ ಕಾಮತ್ ಮಾಡಿರೋ ಸಿನಿಮಾ ಅಂತಲ್ಲ, ಒಂದು ಕನ್ನಡ ಒಳ್ಳೆ ಸಿನಿಮಾ ಏನು ಕೊಟ್ಟಿದ್ದಾನ ಅಂತ ಯಾವಾಗ ಹೇಳ್ತಾರೋ ಅದು ನನಗೆ ಖಡಕ್ ಮೂಮೆಂಟ್ ಆಗಬೇಕು ಅಂತ ಒಂದು ಬಯಸ್ತಾ ಇದ್ದೀನಿ. ಸೊ ದೀಸ್ ಆರ್ ದ ಟೂ ಥಿಂಗ್ಸ್. ನಾನು ಇದಕ್ಕೆ ವೆಯ್ಟ್ ಮಾಡ್ತಿದ್ದೀನಿ, ಇದೊಂದು ಆಗೋಗಿದೆ. ನೈಸ್. ನಿಮ್ಮ ಖಡಕ್ ಮೂಮೆಂಟ್? ಅಕ್ಷಯ್ ಅವರು ಹೇಳಿದ್ರು, ಅವರನ್ನಲ್ಲಿ ನೋಡಿದ ಪರ್ಸ್ಪೆಕ್ಟಿವ್ ಇಂದ ಅದು ಅವರಿಗೆ ಖಡಕ್ ಮೂಮೆಂಟ್ ಅಂತ. ನನಗೆ ಸಹ ನಾನು ಮುಂಚೆ ಹೇಗಿದ್ದೆ ಅಂದರೆ, ಈ ಫೀಲ್ಡೇ ಅಲ್ಲ ನಂದು. ಈಗ ನಾನು ಬೇರೆಯವರಿಗೆ ನಾನೀಗ ಇದನ್ನು ಮಾಡಿದ್ದೇನೆ ಅಂತ ಹೇಳಿದ್ರೆ ನೀನಾ ಅಂತ ಕೇಳ್ತಾರೆ. ಬಿಕಾಸ್ ತುಂಬ ಸೈಲೆಂಟ್, ಯಾವುದಕ್ಕೆ ಸಹ ಮುಂದೆ ಹೋಗೋದಿಲ್ಲ. ಸ್ಕೂಲ್ ಆಗಲಿ ಕಾಲೇಜ್ ಆಗಲಿ ಯಾವುದೇ ಪರ್ಫಾರ್ಮೆನ್ಸ್ ಇಲ್ಲ ನಂದು ಸ್ಟೇಜಲ್ಲಿ. ಎಲ್ಲಾದರೂ ರೇರ್ ಸ್ಟೇಜಿಗೆ ಹೋಗೋದು ಅಂತಾದರೆ, ಸಡನ್ ಆಗಿ ಹೀಗೆ ಎಲ್ಲ ಬಂದಾಗ ಈಗ ನಂಗೆ ಹೇಳ್ತಾರಲ್ಲ ತುಂಬ ಚೆನ್ನಾಗಿ ಬಂದಿದೆ ನಿಮ್ಮದು ಪ್ರಾಜೆಕ್ಟ್, ಆಗ ಫುಲ್ ಖುಷಿ ಆಗ್ತದೆ. ಅದೇ ಖಡಕ್ ಮೂಮೆಂಟ್. ಈಗ ಹೇಳಿದ್ ನೀನಾ ಮಾಡ್ತಿದ್ಯಾ ಅಂತ ಕೇಳಿದ್ರೆ ಹೌದು ಅಂತ ಹೇಳುವಾಗ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಲ್ಲ, ಅವ್ರು ಕೇಳುವಾಗ ಅದೊಂದು ಖುಷಿ. ಖಡಕ್ ಮೂಮೆಂಟ್ ಸಿನಿಮಾದಲ್ಲ ಈಗಲೂ ಪ್ರತ್ಯರ್ಥ ಅಂದ ತಕ್ಷಣ ಟಾಪ್ ಆಫ್ ದ ಮೈಂಡ್ ನೆನಪು ಬರುವಂಥದ್ದು? ನಾನು ಆ್ಯಕ್ಚುಲಿ ಅಂದರೆ ಯೂಶ್ವಲಿ ಈಗ ಕ್ರಿಯೇಟಿವ್ ಡಿಫ್ರೆನ್ಸಸ್ ಇರುತ್ತೆ. ಅಂದರೆ ನಾವು ಈಗ ನನ್ನ ಇಮ್ಯಾಜಿನೇಷನ್ಗೂ ನಿಮ್ಮ ಇಮ್ಯಾಜಿನೇಷನ್ಗೂ ಇರುತ್ತೆ. ತುಂಬ ಸಲ ಗಲಾಟೆನೂ ಆಗಿದೆ ಸ್ಕ್ರಿಪ್ಟ್ ಬರಿಬೇಕಾದ್ರೆ. 2-3 ದಿನ ಮಾತಾಡ್ತಿರ್ಲಿಲ್ಲ. ದೊಡ್ಡ ಗಲಾಟೆಗಳಾಗಿದೆಯಾ? ಪೆಟ್ಟಿಗೆಟ್ಟೆಲ್ಲ ಆಗಿಲ್ಲ, ಬಟ್ ಮಾತಾಡ್ತಿರ್ಲಿಲ್ಲ. ಸೊ ವರ್ಕಿಂಗ್ ಸ್ಟೈಲು ಬೇರೆ ಇರುತ್ತೆ. ಸೊ ಅಂದರೆ ಅದು ಎಲ್ಲ ಕಡೆ ರಿಫ್ಲೆಕ್ಟ್ ಆಗ್ತಿರ್ಲಿಲ್ಲ. ಬಟ್ ಹಿ ಹ್ಯಾಡ್ ಹಿಸ್ ಫ್ರೀಡಮ್ ಟು ಡೂ. ಬಟ್ ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಹೀಗೆ ಮಾಡಬೇಕು ಅಥವಾ ನನಗೆ ಹೀಗೆ ಬೇಕಿತ್ತು ಅನ್ನೋ ಥರ ಸ್ವಲ್ಪ
ಡಿಫ್ರೆನ್ಸಸ್ ಇರುತ್ತೆ. ಆ್ಯಂಡ್ ನಾನು ಶೂಟಿಂಗಲ್ಲಿ ಕಂಪ್ಲೀಟ್ ಪೋರ್ಷನ್ ನೋಡೋಕ್ಕಾಗಿಲ್ಲ. ಯಾಕಂದರೆ ಅದೇ ಹೇಳ್ದಲ್ಲ, ಎಲ್ಲರೂ ಎಲ್ಲ ಕೆಲಸ ಮಾಡ್ತಾ ಇದ್ವಿ. ಸೊ ಅಕ್ಷಯ್ ಇದು ಪೋರ್ಷನ್ ಇದ್ದಾಗ ನಾವು ಸೆಟ್ಟಲ್ಲೇ ಇರ್ತಾ ಇರಲಿಲ್ಲ. ಆರ್ಟಿಸ್ಟ್ನ ಡ್ರಾಪ್ ಮಾಡೋದು, ಬರೋದು, ಬೇರೆ ಏನು ಪ್ರೊಡಕ್ಷನ್ ವರ್ಕ್ ಇದೆ ಅದರಲ್ಲಿ ಬಿಸಿ ಇರ್ತಾ ಇದ್ವಿ. ಸೊ ನಾನು ಸಿನಿಮಾ ಶೂಟಿಂಗ್ ನನ್ನ ಪೋರ್ಷನ್ ಮಾತ್ರ ನನಗೆ ಗೊತ್ತು. ಸೊ ನಾನು ಓಕೆ ಏನೋ ಬಂದಿರ್ಬೋದು ಅಂತ ಅಂದ್ಕೊಂಡಿದ್ದೆ ಸಿನಿಮಾ. ಬಟ್ ಟೆಕ್ನಿಕಲ್ ಶೋನಲ್ಲಿ ಹೋಗಿ ಕೂತು ನೋಡಿದಾಗ ನನ್ನ ಫಸ್ಟ್ ಥಾಟ್ ಏನಿತ್ತಲ್ಲ, ಒಬ್ಬ ಹುಡುಗನಿಗೆ ಹೀಗಾದರೆ ಅವನದು ಫೀಲ್ ಏನಿರುತ್ತೆ ಅನ್ನೋದು ಆಡಿಯನ್ಸ್, ಈಗ ನಾನು ಫೀಲ್ ಮಾಡ್ಕೊಳ್ಳೋದು ಬೇರೆ, ನನಗೆ ಫೀಲ್ ಆಗುತ್ತೆ. ಬಟ್ ನಿಮಗೆ ನನಗೇನು ಫೀಲ್ ಆಗ್ತಿದೆ ಅನ್ನೋದು ನಾನು ತೋರಿಸ್ಬೇಕಲ್ಲ. ಎಸ್, ಫೆಬ್ರವರಿ 28ಕ್ಕೆ ಫೈನಲಿ ಸಿನಿಮಾ ರಿಲೀಸ್ ಆಗ್ತದೆ. ನಿಮ್ಮ 8 ವರ್ಷದ ಹಿಂದೆ ಉಳಿದಂತಹ ಕನಸು ಇವಾಗ ನನಸಾಗಿ ತೆರೆ ಮೇಲೆ ಬರ್ತದೆ. ಫೈನಲಿ ಏನಾದ್ರು ನಮ್ಮ ಆಡಿಯನ್ಸ್ ಕೇಳಬೇಕು ಅಂದರೆ ಇಟ್ಸ್ ಟೈಮ್. 8 ವರ್ಷದ ಮುಂಚೆ ಈ ಸಿನಿಮಾ ನಾವು ಥಾಟ್ ಮಾಡಿದೀವಿ ಅಂತ ಹೇಳಿದಾಗ ಇದು ಓಲ್ಡ್ ಸಿನಿಮಾ ಅಂತ ಅನ್ಕೋಬೇಡಿ. ಯಾಕಂದ್ರೆ 8 ವರ್ಷದಿಂದ ನಾವು ಇಷ್ಟು ವರ್ಷ ಸಿನಿಮಾ ಕತೆ ಮೇಲೆ ಮಾತ್ರ ವರ್ಕ್ ಮಾಡಿದೀವಿ ಅಂದ್ರೆ ಆ ಕತೆ ಹೇಗಿರುತ್ತೆ ಅಂತ ಇಮ್ಯಾಜಿನ್ ಮಾಡಿ. ಸೊ ಕನ್ನಡಕ್ಕೆ ಒಂದು ಒಳ್ಳೆ ಕಾಂಟೆಂಟ್ ಅಂಡ್ ಒಳ್ಳೆ ಕತೆ ಕೊಡಬೇಕು ಅನ್ನೋ ಇಂಟೆನ್ಷನ್ ಇಂದ ಮಾಡಿರೋ ಸಿನಿಮಾ. ನೀವು ಇವಾಗ ಮಂಜುಮಲ್ ಬಾಯ್ಸ್ ಪ್ರೇಮಲು ಚೆನ್ನಾಗಿದೆ ಅಂತ ಹೇಳಿದಾಗ ಹೇಗೆ ಥಿಯೇಟ್ರಿಗೆ ಹೋಗಿ ಒಂದು ಹೊಸ ಫೇಸಸ್ನ ನೋಡ್ತಿರೋ, ಅದೇ ಥರ ಪ್ರತ್ಯರ್ಥದಲ್ಲೂ ಹೊಸ ಫೇಸಸ್ ಇದೆ. ಬಟ್ ಸಿನಿಮಾ ಚೆನ್ನಾಗಿದೆ ಅಂತ ಹೋಗಿ ನೋಡಿ, ಡೆಫಿನೆಟ್ಲಿ ನೀವು ಬೇರೆಯವ್ರಿಗೂ ಈ ಸಿನಿಮಾ ಚೆನ್ನಾಗಿದೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀರಾ. ಆ್ಯಂಡ್ ಒನ್ ಕನ್ಕ್ಲೂಷನ್ ನನ್ನ ಸೈಡಿಂದ, ಇವಾಗ ಯೂಶ್ವಲಿ ಏನಾಗುತ್ತೆ, ಹೊಸ ಸಿನಿಮಾ ಮಾಡಿದ್ದಾರೆ ಚೆನ್ನಾಗಿರುತ್ತೋ ಇಲ್ವೋ ಅಂತ ಒಬ್ವಿಯಸ್ಲಿ ಎಲ್ಲರಿಗೂ ಇರುತ್ತೆ. ಸೊ ನೀವೇನು ಮಾಡ್ತೀರಾ, ಹೆಂಗೂ ಸಿನಿಮಾ OTTನಲ್ಲಿ ಬರುತ್ತೆ, ಚೆನ್ನಾಗಿದೆಯೋ ಇಲ್ಲೋ ಸಿನಿಮಾ ಹೆಂಗಿದೆ ಅಂತ ಅವಾಗ ನೋಡೋಣ ಅಂತ ಅಂದ್ಕೊಳ್ತೀರಾ. ಬಟ್ ಇಲ್ಲಿ ಡ್ರಾಬ್ಯಾಕ್ ಏನು ಅಂತ ಹೇಳ್ತೀನಿ. ಇವಾಗ ನಮ್ಮ ಸಿನಿಮಾನ ಯಾಕೆ ನೀವು ನೋಡಬೇಕು ನೋಡಿ, ಕನ್ನಡ ಇಂಡಸ್ಟ್ರಿ ಗ್ರೋ ಆಗಬೇಕು ಅಂದರೆ ಇವಾಗ ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ ಸರ್ ಬಗ್ಗೆ ಹೇಳಿದ್ರೆ ಅವರು ಈ ಪಾತಿಂದ ಬಂದರು. ಆ್ಯಂಡ್ ಅವರು ಅಲ್ಲಿ ಸ್ಟ್ಯಾಗ್ನೆಂಟ್ ಆಗಿಲ್ಲ, ಸಿರೋ ಟೈಪ್ ಆಗಿಲ್ಲ, ನೆಕ್ಸ್ಟ್ ಲೆವೆಲ್ ಒಂದೊಂದೇ ಮೆಟ್ಲು ಹತ್ತಾ ಇವಾಗ ಫುಲ್ ಟಾಪಲ್ಲಿ ಇಡೀ ಇಂಡಿಯಾ ನಮ್ಮನ್ನು ವಾಪಸ್ ತಿರುಗಿ ನೋಡೋ ಥರ ಹೋಗಿ ನಿಂತಿದ್ದಾರೆ. ಇವಾಗ ಇವರು ಬಂದಿರೋ ಸ್ಟೆಪ್ಸ್ ಇದೆಯಲ್ಲ, ಆ ಗ್ಯಾಪಲ್ಲಿ ಯಾರು ಫಿಲ್ ಮಾಡಬೇಕು? ಹೊಸಬರು. ಆ ಸ್ಟೆಪ್ಸಲ್ಲಿ ಬೇರೆ ಯಾರು ಬರಬೇಕು? ಈ ಗ್ರೋತ್ ಪ್ರೊಸೆಸ್, ಒಬ್ಬ ಡೆವಲಪರಿಂದ ಒಬ್ಬ ಮ್ಯಾನೇಜರ್ಗೆ ಪ್ರಮೋಟ್ ಆದರೆ ಆ ಪೊಸಿಷನ್ಗೆ ಇನ್ನೊಬ್ರು ಬಂದರೆ ತಾನೇ ಪ್ರಾಜೆಕ್ಟ್ ಕೊಡೋದು, ಇಂಡಸ್ಟ್ರಿ ಸರ್ವೈವ್ ಆಗೋದು. ಸೊ ಆ ಥಾಟ್ ಪ್ರೊಸೆಸ್ಸಲ್ಲಿ ಇದು ಆಗಬೇಕು ಅಂದರೆ ಅಗೇನ್ ಅರ್ಜುನ್ ಅವ್ರು ಹೇಳಿದಾಗೆ ಹೊಸಬರು ಅಂತ ಸಿಂಪತಿಯಲ್ಲಿ ಬಂದು ನೋಡಬೇಡಿ. ಬಟ್ ಮೂವಿ ಚೆನ್ನಾಗಿದ್ದಾಗ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ, OTTಗೋಸ್ಕರ ಕಾಯಬೇಡಿ. ಯಾಕಂದರೆ ನೀವು ಸಿನಿಮಾ ಚೆನ್ನಾಗಿದೆ ಅಂತ ಮತ್ತೆ ನಮ್ಮ ಹತ್ರ ಬಂದು ಕಾಲ್ ಮಾಡಿ, ಫೋನ್ ಮಾಡಿ, ಮೆಸೇಜ್ ಮಾಡಿ ಹೇಳಿದ್ರೆ ನಮ್ಗೆ ಇನ್ನೊಂದು ಸಿನಿಮಾ ಮಾಡೋಕ್ಕಾಗಲ್ಲ. ನೀವು ಥಿಯೇಟ್ರಿಗೆ ಬಂದು ನೋಡಿ ನಮ್ಮನ್ನು ಅಪ್ರಿಷಿಯೇಟ್ ಮಾಡಿದ್ರೆ ಮಾತ್ರ ನಾವು ನೆಕ್ಸ್ಟ್ ಇದಕ್ಕಿಂತ ಒಳ್ಳೆ ಸಿನಿಮಾ ಮಾಡೋಕ್ಕಾಗತ್ತೆ. ಸೊ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಎಲ್ಲರೂ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಫಸ್ಟ್ ವೀಕೆ ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಯಾಕಂದ್ರೆ ಅಗೈನ್ ನಾವು ಹೊಸಬ್ರು. ಸೊ ನೀವು ಬಂದು ಫಸ್ಟ್ ವೀಕೆ ನೋಡಿದ್ರೆ ನಮ್ಮ ಮೂವಿ ಸೆಕೆಂಡ್ ವೀಕ್ಗೆ ಸಸ್ಟೈನ್ ಆಗುತ್ತೆ. ಅಂಡ್ ಈ ತರ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಈಗ ನಾನು ಕೇಳ್ಕೊಳ್ತಾ ಇದ್ದೀನಿ. ನಾವು ಏನಕ್ಕೆ ಬಂದ್ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ, ಒಂದು ನೀವು ಕೊಟ್ಟಿರೋ ಪ್ರತಿಯೊಂದು ರೂಪಾಯಿಗೂ ನಾವು ಬೆಲೆ ಕಟ್ಟಿದೀವಿ. 100% ನಿಮ್ಗೆ ಆ ಪ್ರತಿಯೊಂದು ರೂಪಾಯಿಗೂ ವರ್ತ್ ಇಟ್ ಅಂತ ಅನ್ಸುತ್ತೆ ನಮ್ಮ ಸಿನಿಮಾ. ಸೊ ಆ ಥರ ಒಂದು ಸಿನಿಮಾ ಮಾಡಿದ್ದೀವಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಗೆ ಯಾವುದೇ ರೀತಿಯಾದಂಥ ಡಿಸಪಾಯಿಂಟ್ಮೆಂಟ್ಸ್ ಆಗಲ್ಲ. ಡೆಫಿನೆಟ್ಲಿ ಯು ವಿಲ್ ಬಿ ವೆರಿ ಪ್ರೌಡ್ ದಟ್ ಪ್ರತ್ಯರ್ಥ ಅನ್ನೋ ಸಿನಿಮಾ ನಮ್ಮ ಇಂಡಸ್ಟ್ರಿನಲ್ಲಿ ಬಂದಿದೆ. ಆ್ಯಂಡ್ ಇದನ್ನ ಡೆಫಿನೆಟ್ಲಿ ನೀವು ಸಜೆಸ್ಟ್ ಮಾಡ್ಬೋದು ಬೇರೆ ಫ್ರೆಂಡ್ಸ್ಗೆ. ವೆರಿ ಆಲ್ ದ ಬೆಸ್ಟ್, ಎಲ್ರಿಗೂ ತುಂಬ ಒಳ್ಳೇದಾಗಲಿ. ಆ್ಯಂಡ್ ಕೀಪ್ ದ ಸ್ಪಿರಿಟ್ಸ್ ಹೈ. ಇದೇ ಥರ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾ ಇರಿ. ಆ್ಯಂಡ್ ಆ ಗ್ಯಾಪ್ಸನ್ನು ಫಿಲ್ ಮಾಡ್ತಾರೆ ಹೋಗಿ. ಕೀಪ್ ಅಸ್ ಎಂಟರ್ಟೈನಿಂಗ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.